ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಸರ್ವರಿಗೂ ಶುಭೋದಯ. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಗುರುರಾಜ್ ಬುಲ್ಬುಲೆ, ಧಾರವಾಡದಿಂದ. ಈಗ ವಿದ್ಯಾಕಾಶಿ ಯೂಟ್ಯೂಬ್ ಲೈವ್ ಚಾನೆಲ್ನಲ್ಲೇ ಕಂಪ್ಯೂಟರ್ ಸಾಕ್ಷರತೆಯ ಮುಂದುವರೆದ ಭಾಗಕ್ಕಾಗಿ ತಮ್ಮೊಟ್ಟಿಗಿದ್ದಾನೆ. ಐ ಹೋಪ್ ಆಡಿಯೋ ವಿಡಿಯೋ ಕ್ಲಿಯರ್ ಆಗಿದ್ರೆ ಒಂದು ಥಮ್ಸ್ ಅಪ್ ಕೊಡ್ಬೋದಾ? ಎಲ್ರಿಗೂ ನಮಸ್ಕಾರ, ಶುಭೋದಯ, ಗುಡ್ ಮಾರ್ನಿಂಗ್. Yes, friends. Thank you. ಮತ್ತೆ ತಡ ಕಂಟೆಂಟ್ ಸ್ಟಾರ್ಟ್ ಮಾಡುವ. Shall we begin? Well, friends, let's start the interaction. ಕಂಪ್ಯೂಟರ್ ಪ್ರಪಂಚದಲ್ಲೇ ಮೆಮರಿ ಯೂನಿಟ್ಸ್, ಸ್ಮರಣೆಯನ್ನ ಅಳತೆ ಮಾಡುವಂತಹ ಏಕಮಾನಗಳು ಬೆಟ್, ನಿಬಲ್, ಬೈಟ್, ಕಿಲೋಬೈಟ್, ಮೆಗಾಬೈಟ್, ಗಿಗಾಬೈಟ್, ಟೆರಾಬೈಟ್, ಪೆಟಾಬೈಟ್, ಎಟಾಬೈಟ್, ಸೋ ಆನ್ ಅಂಡ್ ಸೋ ಫೋರ್ತ್. ಈ ಸೀಕ್ವೆನ್ಸ್ ಕಂಟಿನ್ಯೂ ಆಗ್ತದ. ಈ ಪ್ರಶ್ನೆ ಉತ್ತರವನ್ನ ಅಪೇಕ್ಷಿಸ್ತಾ ಇದೀವಿ ನಿಮ್ಮಿಂದ. ಈ ಮೊದಲಿನ ಕರ್ನಾಟಕ ರಾಜ್ಯದ ಪೊಲೀಸ್ PSI ಎಕ್ಸಾಮ್ ಕ್ವಶನ್ ಪೇಪರ್ಸ್ ಆಗಿರಲಿ, PDO ಎಕ್ಸಾಮ್ ಕ್ವಶನ್ ಪೇಪರ್ಸ್ ಆಗಿರಲಿ, ಹಾಸ್ಟೆಲ್ ವಾರ್ಡನ್ ಕ್ವಶನ್ ಪೇಪರ್ಸ್ ಆಗಿರಲಿ, ಅಥವಾ KPSC ಗ್ರೂಪ್ ಸಿ ಪರೀಕ್ಷೆ ಪ್ರಶ್ನೆಗಳನ್ನ ಇಲ್ಲಿ ತೆಗೆದುಕೊಂಡಿದೀವಿ. ನಿಮ್ಮ ಉತ್ತರಗಳಿಗೋಸ್ಕರ ನಿರೀಕ್ಷಿಸ್ತಾ ಇದ್ದೀವಿ. ಎಸ್ ಫ್ರೆಂಡ್ಸ್, 1 ಮೆಗಾಬೈಟ್ ಎನ್ನುವುದು ಯಾವುದಕ್ಕೆ ಸಮನಾಗಿದೆ? 1024 ಕಿಲೋಬೈಟ್ಗಳಿಗೆ ಸಮನಾಗಿದೆ ಅನ್ನೋ ನಿಮ್ಮ ಉತ್ತರ. ಎಸ್, ಸೊ ನಮ್ಮೆಲ್ಲರ ಈ ನಿರೀಕ್ಷೆ. ಎಸ್ ಫ್ರೆಂಡ್ಸ್, 1 ಬಿಟ್ ಅಂತ ಹೇಳಿದ್ರೆ ಬೈನರಿ ಡಿಜಿಟ್ ಎಂಬುದರ ಸಂಕ್ಷಿಪ್ತ ರೂಪವೇ ಬಿಟ್ ಅಂತ. ಬೈನರಿ ಡಿಜಿಟ್, ಬೈನರಿ ದ್ವಿಮಾನ ಸಂಖ್ಯಾ ಪದ್ಧತಿಯ ಸಂಖ್ಯೆ ಎಂದರ್ಥ. BIT ಎಲ್ಲ ಸೇರಿಸಿ ಬಿಟ್ ಅಂತ ಆಗಿರ್ತದೆ. ದ್ವಿಮಾನ ಸಂಖ್ಯಾ ಪದ್ಧತಿಯಲ್ಲೇ 0 ಆಗಿರ್ಲಿ ಅಥವಾ 1 ಆಗಿರ್ಲಿ, ಇವೆರಡರಲ್ಲಿ ಒಂದನ್ನ 1 ಬಿಟ್ ಅಂತ ಕರಿತೀವಿ. ಇಂತಹ ಬಿಟ್ಗಳ ಗುಂಪಿಗೆ ನಾವು 8 ಬಿಟ್ಗಳು ಸೇರಿಸಿದ್ರೆ ಬೈಟ್ ಆಗತ್ತ. ಕೇವಲ 4 ಬಿಟ್ಗಳು ಸೇರಿಸಿದ್ರೆ ನಿಬ್ಬಲ್ ಅಂತ ಆಗ್ತದ. KPSC ಗ್ರೂಪಿಗೆ ಒಂದ್ಸಾರಿ ಕೇಳಿದಾರೆ ನೋಡಿ, ನೆನಪಿರ್ಲಿ. ಈ ಮೊದಲಿನ KPSC ಗ್ರೂಪ್ ಸಿ ಪ್ರಶ್ನೆ ಪತ್ರಿಕೆ ಯಾವ ದರ ಇರಲಿ, ಯಾವ ವರ್ಷದ ದರ ಆಗಿರ್ಲಿ, ಈ ಚಾರ್ಟ್ ಅನ್ನ ಬೇಸ್ ಆಗಿಟ್ಕೊಂಡು ಕನಿಷ್ಠ ಪಕ್ಷ 1 ಪ್ರಶ್ನೆ ಕಡ್ಡಾಯವಾಗಿ ಕೇಳಿರ್ತಾರೆ. ಕ್ವಶನ್ ಪೇಪರ್ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರ. ಯು ಕ್ಯಾನ್ ವಿಜುವಲೈಸ್ ದಿ ಕ್ವಶನ್ ಪೇಪರ್ಸ್ ಆಲ್ಸೋ, isn't it? ಎಸ್, ಬನ್ನಿ ಮುಂದಿನ ಪ್ರಶ್ನೆಗಳು ಏನು ಅಂತ ನೋಡ್ಕೊಳ್ಳೋಣ ಈಗ. ಸರಿ, ಅದರ ಮುಂದುವರಿದ ಭಾಗವಾಗಿ ಇಂಥ 8 ಬಿಟ್ಗಳು ಸೇರ್ಕೊಂಡ್ರೆ 1 ಬೈಟ್ ಆಗತ್ತ. 4 ಬಿಟ್ ಸೇರಿಸಿದ್ರೆ 1 ನಿಬ್ಬಲ್ ಆಗತ್ತ. ಈ ಬೈಟ್ಗಳ ಸಮೂಹ 1024 ಬೈಟ್ ಸೇರಿಸಿದ್ರೆ 1 ಕಿಲೋಬೈಟ್. 1024 ಕಿಲೋಬೈಟ್ ಸೇರಿಸಿದ್ರೆ 1 ಮೆಗಾಬೈಟ್. 1024 ಕಿಲೋಬೈಟ್ ಸೇರಿದ್ರೆ 1 ಮೆಗಾಬೈಟ್. 1024 ಮೆಗಾಬೈಟ್ ಸೇರಿಸಿದ್ರೆ 1 ಗಿಗಾಬೈಟ್. 1024 ಗಿಗಾಬೈಟ್ ಅಂದ್ರೆ ಟೆರಾಬೈಟ್, ಪೆಟಾ, ಎಕ್ಸಾ, ಝೆಟಾ, ಯೋಟೋ, ಬ್ರಾಂಟೋ, ಜಿಯೋಫಬೈಟ್. ಸರಿ, ಸುಲ್ಲ ಕೇಳಿದಾರ. ಈ ಮೊದಲಿನ KPSC ಗ್ರೂಪ್ ಸಿ ನಲ್ಲಿ ಈ ಕ್ವಶನ್ ಬಂದಾಗಿದೆ ನೋಡಿ, ಚೆಕ್ ಮಾಡ್ಕೊಳ್ಳಿ ನೀವು. ಹೇಳ್ತಾ ಇದೀನಿಲ್ಲ, ಈ ಚಾರ್ಟ್ ಅನ್ನ ಬೇಸ್ ಆಗಿಟ್ಕೊಂಡು ಮಿನಿಮಮ್ 1 ಕ್ವಶನ್ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಕೇಳ್ತಾ ಬಂದಿದಾರ. ಎಸ್, ಲೆಟ್ಸ್ ಪ್ರೊಸೀಡ್ ಫರ್ದರ್. ಮುಂದಿನ ವಿಷಯಗಳನ್ನ ಗಮನಿಸ್ಕೊಂಡ್ವಾ? ಬನ್ನಿ. ಭಾರತದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದು? ಪರಂ 6000, ಪರಂ 7000, ಪರಂ 8000 ಇದ್ಯಾವುದು ಅಲ್ಲ. ನಿಮ್ಮ ಉತ್ತರಗಳ ನಿರೀಕ್ಷೆಯಲ್ಲಿದ್ದೀವಿ. ಭಾರತದ ಪ್ರಪ್ರಥಮ ಸೂಪರ್ ಕಂಪ್ಯೂಟರ್ ಯಾವುದು? ಎಸ್, ಸಿ ಅನ್ನು ಆಯ್ಕೆ, ಎ ಅನ್ನು ಆಯ್ಕೆ. ಎಸ್ ಫ್ರೆಂಡ್ಸ್, ವೇಟಿಂಗ್ ಫಾರ್ ಯುವರ್ ರಿಪ್ಲೈ. ಭಾರತದ ಪ್ರಪ್ರಥಮ ಸೂಪರ್ ಕಂಪ್ಯೂಟರ್ ಯಾವುದಾಗಿರ್ತದ? ಎಸ್ ಗಾಯ್ಸ್, ಪರಂ ಸರಣಿಯ ಸೂಪರ್ ಕಂಪ್ಯೂಟರ್ ಭಾರತದವರು ಅಭಿವೃದ್ಧಿಪಡಿಸಿರುವಂತಹ ಮೊದಲ ಸೂಪರ್ ಕಂಪ್ಯೂಟರ್
ಎಸ್, ಪರಂ 8000 ಅನ್ನೋದು ಪಿಕ್ಚರ್ ಕಾಣ್ತಾ ಇದೆಯಲ್ಲ, ಪರಂ 8000 ಅನ್ನೋದು ಭಾರತ ಸ್ವತಂತ್ರವಾಗಿ ಸ್ವಾಯತ್ತವಾಗಿ ಸಿದ್ಧಪಡಿಸಿರುವಂತ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್. ಕನ್ನಡದಲ್ಲೇ ಬೃಹತ್ ಗಣಕಯಂತ್ರ, ಉತ್ಕೃಷ್ಟ ಗಣಕಯಂತ್ರ ಅನ್ನೋ ಪದಗಳನ್ನ ಬಳಸಿದ್ದಾಗಿಯೂ ಕೂಡ ಸೂಪರ್ ಕಂಪ್ಯೂಟರ್ ಅನ್ನೋ ಪದಕ್ಕೆ, ಆ ಪರಿಕಲ್ಪನೆಗೆ ಪ್ರಾಯಶಃ ಸೂಪರ್ ಅಂತ ಬಳಸೋದೇ ಹೆಚ್ಚು ಸೂಕ್ತವಾಗಿರ್ತದೆ ಅಂತ ಹೇಳ್ತಾ, ಇದ್ರ ಕುರಿತಾಗಿ ಏನೆಲ್ಲ ಪ್ರಶ್ನೆಗಳು ಬರಬಹುದು ನಮಗೆ, ಸ್ವಲ್ಪ ಫಂಡಮೆಂಟಲ್ಸ್ ನೋಡ್ಕೊಂಬರೋಣ. ಇತ್ತೀಚೆಗೆ ಯಾವ್ದು ಕರೆಂಟ್ ಅಫೇರ್ಸ್ ಅಲ್ಲಿ ಚರ್ಚೆಯಲ್ಲಿ ಇರ್ತದೆ, ಅದಕ್ಕೆ ಪೂರಕವಾಗಿರೋ ಕ್ವಶನ್ಸ್ ಇರ್ತವೆ. ಸಿಡ್ಯಾಕ್ ಅನ್ನೋ ಸಂಸ್ಥೆ ಪುಣೆ ನಗರದಲ್ಲಿದೆ. ಈ ಮೊದಲಿನ ಕಂಪ್ಯೂಟರ್ ವಿಡಿಯೋಗಳಲ್ಲೂ ಕೂಡ ಹೇಳಿದೀವಿ ಇದನ್ನ. ಸೆಂಟರ್ ಫಾರ್ ಡೆವಲಪಿಂಗ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಎಂಬ ಸಂಸ್ಥೆಯಂತ ಜುಲೈ 1, 1991 ಏನ್ ಮಾಡಿತು, ಭಾರತದ ಪ್ರಪ್ರಥಮ ಸೂಪರ್ ಕಂಪ್ಯೂಟರ್ ಆಗಿರುವಂತ ಪರಂ 8000 ಅನ್ನ ಅಭಿವೃದ್ಧಿ ಪಡಿಸ್ತು. ಅದಾದ ಮೇಲೆ ಪರಂ 10,000 ಸೃಷ್ಟಿಯಾಗೋದಕ್ಕೆ ನೋಡಿ ಸುಮಾರು 7 ವರ್ಷಗಳ ನಂತರದ ಸೂಪರ್ ಕಂಪ್ಯೂಟರ್ ಬಂದು ಪರಂ 10,000. ಪರಂ 10,000 ಎಲ್ಲಿದೆ ಸ್ನೇಹಿತರ? DRDO ಯೂಸ್ ಮಾಡ್ತಾ ಇದ್ದಾರೆ ಅದನ್ನ, ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅವರು ಯೂಸ್ ಮಾಡ್ತಾ ಇದ್ದಾರೆ ಆ ಕಂಪ್ಯೂಟರ್ನ. ಇಸ್ಂಟ್ ಇಟ್? ಸರಿ, ಇದ್ರ ಮುಂದುವರಿದ ಭಾಗವಾಗಿ ಪರಂ ಅನ್ನೋದರ ವಿಸ್ತೃತ ರೂಪ ಏನು? ಪ್ಯಾರಲಲ್ ಮಷೀನ್, PARAM, ಇವೆಲ್ಲವನ್ನ ಸಂಕ್ಷೇಪಿಸಿಕೊಂಡು ಪರಂ ಅನ್ನೋ ಪದವನ್ನ ಸೃಷ್ಟಿ ಮಾಡಲಾಗಿದೆ. ಕೇಂದ್ರ ಸರ್ಕಾರದ ಪರೀಕ್ಷೆಗಳಲ್ಲೂ ಕೂಡ ಕೇಳಿದ್ದಾರೆ. ನಮ್ಮ ರಾಜ್ಯದಲ್ಲಿ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ನವರಿಗೆ ಕೇಳಿರುವಂತಹ ಪ್ರಶ್ನೆ, ಎಷ್ಟೋ ಕಾರ್ಪೊರೇಟ್ ವಲಯಗಳಲ್ಲಿ ಕೇಳಬಹುದಾದಂತಹ ಇಂಟರ್ವ್ಯೂ ಕ್ವಶನ್ ಕೂಡ ಹೌದು, ಪರಂ ಅನ್ನ ವಿಸ್ತರಿಸಿ ಅಂತ, ಪ್ಯಾರಲಲ್ ಮಷೀನ್ ಅಂತ ಕರಿತೀನಿ. ಸೊ ಪ್ರಸ್ತುತ ಜಗತ್ತಿನಲ್ಲಿ ಅತ್ಯಂತ ವೇಗದ ಸೂಪರ್ ಕಂಪ್ಯೂಟರ್ ಯಾವ್ದಾದ್ರು ಇತ್ತು ಅಂತ ಹೇಳಿದ್ರೆ ಅದು ಜಪಾನ್ ದೇಶದ ಫುಗಾಕು ಸೂಪರ್ ಕಂಪ್ಯೂಟರ್. ಯಾವಾಗ? ನವೆಂಬರ್ 2020 ಪ್ರತಿ 6 ತಿಂಗಳಿಗೊಮ್ಮೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಈಗ ನಮ್ಮ ದೇಶದಲ್ಲಿ ನಾವು ಹೇಗೆ 10 ವರ್ಷಗಳಿಗೊಮ್ಮೆ ಜನಗಣತಿಯನ್ನ ಮಾಡ್ತೀವೋ, ಅದೇ ಮಾದರಿಯಲ್ಲಿ ತಂತ್ರಜ್ಞಾನದಲ್ಲಿ ಯಾರು ಮುಂದೆ ಹೋಗಿದ್ದಾರೆ, ಯಾರು ಹಿಂದೆ ಇದ್ದಾರೆ, ಅಲ್ಲೂ ಒಂದು ಸರ್ವೆ ನಡೀತದೆ. ಆ ನಿಟ್ಟಿನಲ್ಲಿ ನವೆಂಬರ್ 2020 ಜಗತ್ತಿನ ಅತ್ಯಂತ ವೇಗದ ಸೂಪರ್ ಕಂಪ್ಯೂಟರ್ ಪ್ರಸ್ತುತ ಫುಗಾಕು. ಇದಕ್ಕಿಂತ ಮುಂಚೆ ಯಾವ್ದಿತ್ತು? ಚೀನಾ ದೇಶದ ತಿಯಾನ್ಹೆ ಎಂಬ ಸರಣಿಯ ಸೂಪರ್ ಕಂಪ್ಯೂಟರ್ ಅತ್ಯಂತ ವೇಗದ ಸೂಪರ್ ಕಂಪ್ಯೂಟರ್ ಆಗಿತ್ತು. ಮುಂದಿನ ಪ್ರಶ್ನೆ ನಮ್ಮಲ್ಲಿ ಶಿಕ್ಷಕರ ನೇಮಕಾತಿ ಕೇಳಿದ್ರು, ಏನಂತ ಕೇಳಿದ್ರು, ಈ ಸೂಪರ್ ಕಂಪ್ಯೂಟರ್ಗಳ ವೇಗವನ್ನ ಯಾವುದರಲ್ಲಿ ಅಳತೆ ಮಾಡ್ತೀವಿ ನಾವು? ಸೂಪರ್ ಕಂಪ್ಯೂಟರ್ಗಳ ವೇಗವನ್ನ ಫ್ಲಾಪ್ಗಳಲ್ಲಿ ಅಳತೆ ಮಾಡ್ತೀವಿ ನಾವು. ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ಸ್ ಪರ್ ಸೆಕೆಂಡ್, ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ಸ್ ಪರ್ ಸೆಕೆಂಡ್. ಫ್ಲೋಟಿಂಗ್ ಪಾಯಿಂಟ್ ಅಂದ್ರೆ ದಶಮಾಂಶ ಸ್ಥಾನ ಆಧಾರಿತ ಸಂಖ್ಯೆಗಳ ಗಣಿತದ ಕ್ರಿಯೆಗಳು, ಅಂತ ಲೆಕ್ಕಗಳನ್ನ 1 ಸೆಕೆಂಡ್ಗೆ ಎಷ್ಟು ಜಾಸ್ತಿ ಮಾಡಬಲ್ರಿ ಅಂತ. ಹಾಗಾದ್ರೆ ಈಗಿರುವಂತ ಸೂಪರ್ ಕಂಪ್ಯೂಟರ್ನ ವೇಗ 4,42,10 ಟೆರಾಫ್ಲಾಪ್ ಪರ್ ಸೆಕೆಂಡ್ ಅನ್ನೋದು ಈಗಿರೋ ಸೂಪರ್ ಕಂಪ್ಯೂಟರ್ನ ವೇಗ. ಇದರಷ್ಟು ವೇಗವಾಗಿ ಇದಕ್ಕೂ ತಿಯಾನ್ಹೆಗೂ ಸಾಕಷ್ಟು ಗ್ಯಾಪ್ ಇದೆ. ರೀಚ್ ಆಗ್ಲಿಕ್ಕೆ ಇನ್ನು ಜಗತ್ತಿನ ಬೇರೆ ಬೇರೆ ದೇಶಗಳು ಸಾಕಷ್ಟು ಸರ್ಕಸ್ ಮಾಡಲೇಬೇಕಾಗಿರುವಂತ ಅನಿವಾರ್ಯತೆ ಇದೆ ಅಂತ ಹೇಳ್ತಾ, ಈಗ ಮುಂದಿನ ಪ್ರಶ್ನೆಗಳನ್ನ ನೋಡ್ಕೊಂಡ್ವಾ. ಅದ್ರ ರಿಲೇಟೆಡ್ ಮತ್ತೇನೆಲ್ಲ ವಿಷಯಗಳು ಬರ್ತವೆ ನಮಗೆ ಸೂಪರ್ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತ. ಹಾಗಾದ್ರೆ ಭಾರತದಲ್ಲಿ ಅತ್ಯಂತ ವೇಗದ ಸೂಪರ್ ಕಂಪ್ಯೂಟರ್ ಯಾವುದು? ಪ್ರತ್ಯುಷ್ ಅನ್ನುವಂಥದ್ದು ಪ್ರಸ್ತುತ ಇದನ್ನ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಪೆಟಾಫ್ಲಾಪ್ಗಳಷ್ಟು ವೇಗವನ್ನ ಹೊಂದಿರ್ತದೆ ಇದು. ಭಾರತದ ಅತ್ಯಂತ ವೇಗದ ಸೂಪರ್ ಕಂಪ್ಯೂಟರ್ ಪ್ರಸ್ತುತ ಪ್ರಚಲಿತ ವಿದ್ಯಮಾನದಲ್ಲಿ ಬಂದಿರೋದ್ರಿಂದ ಇದ್ರ ಬಗ್ಗೆ ಖಂಡಿತ ಪ್ರಶ್ನೆಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದಾದಂತಹ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಇದರೊಟ್ಟಿಗೆ ಭಾರತದ ಸೂಪರ್ ಕಂಪ್ಯೂಟರ್ಗಳ ಪಿತಾಮಹ ಅಂತ ಯಾರನ್ನ ಕರಿತೀವಿ? ಭಟ್ನಾಕರ್ ಸರ್ ಭಾರತದ ಸೂಪರ್ ಕಂಪ್ಯೂಟರ್ಗಳ ಪಿತಾಮಹ ಅಂತ ಹೇಳಿ ಕರೆಯಲ್ಪಡ್ತಾರೆ. ಬನ್ನಿ ಮುಂದಿನ ಪ್ರಶ್ನೆ ಏನು ಅಂತ ನೋಡ್ಕೊಂಡ್ವಾ. ಗೂಗಲ್ ಕ್ರೋಮ್ ಎನ್ನುವುದು ಈ ಮುಂದಿನ ಯಾವುದಕ್ಕೆ ಉದಾಹರಣೆಯಾಗಿದೆ? ಗೂಗಲ್ ಕ್ರೋಮ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ವಿಚ್ ಆಫ್ ದಿ ಫಾಲೋವಿಂಗ್? ಎಸ್, ಚಾಯ್ಸಸ್ ಇದಾವೆ. ನಿಮ್ಮ ಉತ್ತರಗಳಿಗೋಸ್ಕರ ಕಾಯ್ತಾ ಇದ್ದೀವಿ ಸ್ನೇಹಿತರ. ವೇಟಿಂಗ್ ಫಾರ್ ಯುವರ್ ರೆಸ್ಪಾನ್ಸಸ್. ಅಬ್ಸಲ್ಯೂಟ್ಲಿ ವಿಜಯ್ ರಾಠೋಡ್ ಸರ್, ವಿಜಯ್ ಭಟ್ನಾಕರ್ ನಿಮ್ಮ ಹೆಸರೇ ಇದೆ ನೋಡಿ ವಿಜಯ್. ಎಸ್, ಗೂಗಲ್ ಕ್ರೋಮ್ ಅನ್ನೋದು ಯಾವುದಕ್ಕೆ ಉದಾಹರಣೆ? ಬಿ ಆರ್ ಸಿ? ಬಹಳಷ್ಟು ಜನರ ಉತ್ತರ ಬಿ ಆಗಿದೆ, ಕೆಲವರು ಉತ್ತರ ಸಿ ಆಗಿದೆ. ಎಸ್, ಇದೊಂದು ಜಾಲದರ್ಶಕ ತಂತ್ರಾಂಶ. ಇಟ್ಸ್ ಎ ವೆಬ್ ಬ್ರೌಸಿಂಗ್ ಸಾಫ್ಟ್ವೇರ್. ಏನ್ ಹಾಗಂದ್ರೆ ಕಂಪ್ಯೂಟರ್ ಪ್ರಪಂಚದಲ್ಲಿ, ಯಂತ್ರೋಪಕರಣಗಳ ಪ್ರಪಂಚದಲ್ಲಿ, ವಿದ್ಯುನ್ಮಾನ ಪ್ರಪಂಚದಲ್ಲಿ ಒಂದು ಕೆಲಸ ಮಾಡ್ಲಿಕ್ಕೆ ತಪ್ಪದೆ ಒಂದು ಹಾರ್ಡ್ವೇರ್ ಇರಬೇಕು, ಒಂದು ಸಾಫ್ಟ್ವೇರ್ ಇರಬೇಕು. ಇವೆರಡೂ ಸೇರಿದಾಗಲೇ ಆ ಕೆಲಸ ಆಗೋದು.
ಬರೀ ಹಾರ್ಡ್ವೇರ್ ಇದ್ರೆ ಉಪಯೋಗಕ್ಕೆ ಬರಲ್ಲ, ಬರೀ ಸಾಫ್ಟ್ವೇರ್ ಇದ್ರೂ ಉಪಯೋಗಕ್ಕೆ ಬರಲ್ಲ. ಮೊದ್ಲೆಲ್ಲ ಒಂದು ಕಾಲ ಇತ್ತು, ಏನಿತ್ತು, ಇಂಟರ್ನೆಟ್ಗೆ ಭೇಟಿ ಕೊಡೋದಕ್ಕೆ ಕಡ್ಡಾಯವಾಗಿ ಕಂಪ್ಯೂಟರೇ ಇರಬೇಕು ಅಂತಿತ್ತು. ಕಾಲ ಬದಲಾಯ್ತು. ಈಗ ಮೊಬೈಲಿಂದ ಅಂತೂ ಇಂಟರ್ನೆಟ್ಗೆ ಭೇಟಿ ಕೊಡ್ತೀವಿ, ಬರೀ ಟಿವಿ ಇದ್ರೂ ಇಂಟರ್ನೆಟ್ಗೆ ಭೇಟಿ ಕೊಡ್ತೀವಿ, ಈಗ ವಾಚ್ ಇದ್ರೂ ಇಂಟರ್ನೆಟ್ಗೆ ಭೇಟಿ ಕೊಡ್ತಾರೆ. ಅಂದ್ರೆ ಯಾವ್ಯಾವ್ದು ಸ್ಮಾರ್ಟ್ ಉಪಕರಣಗಳಿದಾವೆ. ಸೊ ಸ್ಮಾರ್ಟ್ ಅಂದ್ರೆ ಏನ್ ಸರ್? ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ಬೇಕು ಸರ್? ಖಂಡಿತ ಅಲ್ಲ ಸರ್. ಸ್ಮಾರ್ಟ್ ಇನ್ ದ ಸೆನ್ಸ್ he is too smart. Educated people are smart. They are dangerously smart. ಸ್ಮಾರ್ಟ್ ಅಂದ್ರೆ ತುಂಬಾ ಬುದ್ಧಿವಂತರು ಅಂತ ಅರ್ಥ. ಬಹಳ ವೇಗವಾಗಿ ಆಲೋಚನೆ ಮಾಡ್ತಾರೆ, ತುಂಬಾ ಬುದ್ಧಿವಂತರು ಅಂತ ಅರ್ಥ. ಹಾಗಾದ್ರೆ ಯಂತ್ರೋಪಕರಣವಾಗಿರುವಂತಹ ಗಣಕಯಂತ್ರಕ್ಕೆ ಸ್ವತಂತ್ರವಾಗಿ ಆಲೋಚನೆ ಮಾಡೋ ಸಾಮರ್ಥ್ಯ ಇದೆಯಾ? ಇಲ್ಲ. ನಾವು ಅದನ್ನ ಕೃತಕ ಬುದ್ಧಿಮತ್ತೆ ಅಂತ ಫೀಡ್ ಮಾಡ್ತೀವಿ. ನಾವು ಫೀಡ್ ಮಾಡಿರೋ ಎಲ್ಲಾ ವಿಷಯಗಳನ್ನ ಅದು ಪ್ರೋಸೆಸ್ ಮಾಡ್ಲಿಕ್ಕೆ ಪ್ರೊಸೆಸರ್, ಸಂಸ್ಕಾರಕ ಅಂತ ಬೇಕು ನೋಡಿ, ಮೈಕ್ರೋ ಪ್ರೊಸೆಸರ್ ಅಂತ ಬೇಕು ನೋಡಿ. ಹಾಗಾದ್ರೆ ಯಾವೆಲ್ಲ ಉಪಕರಣಗಳಲ್ಲಿ ಮೈಕ್ರೋ ಪ್ರೊಸೆಸರ್ ಇರ್ತದೋ, ಮೈಕ್ರೋ ಪ್ರೊಸೆಸರ್ ಚಿಪ್ ಇರ್ತದೋ, ಅವುಗಳನ್ನ ನಾವು ಡಿಜಿಟಲ್ ಪ್ರಪಂಚದಲ್ಲೇ ಸ್ಮಾರ್ಟ್ ಡಿವೈಸಸ್ ಅಂತ ಕರಿತೀವಿ. ಈಗ ನೀವು ಒಂದು ಟೆಲಿವಿಷನ್ ತರೋಕ್ ಹೋಗಿ ಸ್ಮಾರ್ಟ್ ಟೆಲಿವಿಷನ್ ಅಂತೀವಿ. ಅದು ರುಟೀನ್ ಐತ್ರಿ, ಟ್ರೆಡಿಷನಲ್ ಐತ್ರಿ, ಇನ್ನೊಂದು ಸ್ಮಾರ್ಟ್ ಟಿವಿ ಐತ್ರಿ, ಯಾವ್ದು ಬೇಕ್ರಿ ನಿಮಗೆ ಅಂತಾರ. ವಾಚ್ಗಳು ದಿಸ್ ಇಸ್ ಅನಲಾಗ್, ಇನ್ನೊಂದು ಡಿಜಿಟಲ್. ಡಿಜಿಟಲ್ ನ ಮುಂದುವರೆದ ಭಾಗವಾಗಿ, ಇಲ್ಲ ಸರ್ ಸ್ಮಾರ್ಟ್ ವಾಚ್ ಬಂದಾವ್ ಸರ್ ನಮ್ಮಲ್ಲಿ, ನೀವು ಅದ್ರೊಳಗೆ ವಾಟ್ಸ್ಆಪ್ ಯೂಸ್ ಮಾಡಬಹುದು ಸರ್, ಕಾಲ್ ಮಾಡಬಹುದ್ರಿ, ಮೆಸೇಜಿಂಗ್ ಮಾಡಬಹುದ್ರಿ, ಸ್ಮಾರ್ಟ್ ವಾಚಸ್. ಹಾಗೆ ಪ್ರಸ್ತುತ ಸ್ಥಿತಿಗತಿ ಏನಿದೆ ಅಂತ ಹೇಳಿದ್ರೆ, ಮೈಕ್ರೋ ಪ್ರೊಸೆಸ್ ಅನ್ನ ಒಳಗೊಂಡಿರುವಂತಹ ಎಲ್ಲ ಉಪಕರಣಗಳಿಗೆ ಸ್ಮಾರ್ಟ್ ಉಪಕರಣಗಳು ಅಂತ ಕರಿತೀವಿ. ಅವುಗಳ ಸಹಾಯದಿಂದಲೂ ಕೂಡ ನಾವು ಇಂಟರ್ನೆಟ್ಗೆ ಭೇಟಿ ಕೊಡಬಹುದು. ಹಾಗಾದ್ರೆ ಇಂಟರ್ನೆಟ್ಗೆ ಭೇಟಿ ಕೊಡೋದಕ್ಕೆ ಮೊಟ್ಟ ಮೊದಲ ಸಾಫ್ಟ್ವೇರ್ ಬಂದಿದ್ದು ಟಿಮ್ ಬರ್ನರ್ಸ್ ಲೀ ಅವರು ಸೃಷ್ಟಿ ಮಾಡಿರುವಂತ ಬ್ರೌಸಿಂಗ್ ಸಾಫ್ಟ್ವೇರ್ ವರ್ಲ್ಡ್ ವೈಡ್ ವೆಬ್ ಅಂತ. ಅದ್ರ ಹೆಸರೇ ವರ್ಲ್ಡ್ ವೈಡ್ ವೆಬ್ ಅಂತ, WWW ಅಂತ ಕರಿತೀವಿ ನೋಡಿ. ಇಲ್ಲೊಂದು ಪ್ರಶ್ನೆ ಕೇಳಿದ್ದಾರೆ ನಿಮಗೆ, WWW ನ ಜನಕ ಯಾರು? ಟಿಮ್ ಬರ್ನರ್ಸ್ ಲೀ. @ ಅನ್ನೋ ಸಿಂಬಾಲ್ ನ ಸೃಷ್ಟಿ ಮಾಡಿರುವಂತ ವ್ಯಕ್ತಿ ಯಾರು? ರೇ ಟಾಮ್ ಲಿನ್ಸೆ ಅಥವಾ ಲೆನ್ಸಸ್. ರೇ ಟಾಮ್ ಲಿನ್ಸಸ್ ರವರನ್ನ ಇಮೇಲ್ ನ ಜನಕ ಅಂತ ಕರೆದ್ರೆ, ಟಿಮ್ ಬರ್ನರ್ಸ್ ಲೀ ರವರನ್ನ WWW ನ ಜನಕ ಅಂತ ಕೂಡ ಕರಿತೀವಿ. ಜಗತ್ತಿನ ಮೊಟ್ಟ ಮೊದಲ ಬ್ರೌಸಿಂಗ್ ಸಾಫ್ಟ್ವೇರ್ ಅನ್ನ, ಜಾಲದರ್ಶಕ ತಂತ್ರಾಂಶವನ್ನ ಅಭಿವೃದ್ಧಿ ಪಡಿಸಿರುವಂತ ವ್ಯಕ್ತಿ ಬಂದು ಟಿಮ್ ಬರ್ನರ್ಸ್ ಲೀ ಅಂತ. ಅದರ ಮುಂದುವರೆದ ಭಾಗವಾಗಿ ಮೊಸೈಕ್ ಅಂತ ಬಂತು, ಫಸ್ಟ್ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಆಗಿರುವಂತಹ ಜಾಲದರ್ಶಕ ತಂತ್ರಾಂಶ. ಅದಿವತ್ತು ಸಫಾರಿಯಾಗಿ ಬದಲಾಗಿದೆ, ಅದು ಬೇರೆ ವಿಷಯ. ಪ್ರಸ್ತುತ ಬಹಳಷ್ಟು ಜಾಲದರ್ಶಕ ತಂತ್ರಾಂಶಗಳು ಬಳಕೆಯಲ್ಲಿದ್ದಾವೆ. 2019 ಸ್ಟಾಟಿಸ್ಟಿಕ್ಸ್ ಹೇಳುವಂತ ಅತಿ ಹೆಚ್ಚು ಬಳಕೆಯಲ್ಲಿರುವಂತಹ ಜಾಲದರ್ಶಕ ತಂತ್ರಾಂಶ ಯಾವ್ದ್ರೆ? ಗೂಗಲ್ ಕ್ರೋಮ್. ಕಾರಣ ಏನ್ ಹೇಳಿ? ಡೆಸ್ಕ್ಟಾಪ್ ಕಂಪ್ಯೂಟರ್ ನಲ್ಲಿ ಅಷ್ಟೇ ಅಲ್ಲ, ಲ್ಯಾಪ್ಟಾಪ್ ಕಂಪ್ಯೂಟರ್ ನಲ್ಲಿ ಅಷ್ಟೇ ಅಲ್ಲ, ಮೊಬೈಲ್ಗಳಲ್ಲಿ ಅಷ್ಟೇ ಅಲ್ಲ, ಸ್ಮಾರ್ಟ್ ವಾಚ್ಗಳಲ್ಲಿ ಅಷ್ಟೇ ಅಲ್ಲ, ಮನೆಯಲ್ಲಿರೋ ಟೆಲಿವಿಷನ್ಗಳಲ್ಲೂ ಸಹಿತ ಇವತ್ತು ಗೂಗಲ್ ಕ್ರೋಮ್ ಎಂಟರ್ ಆಗ್ಬಿಟ್ಟಿದೆ. ಅಥವಾ ಟಚ್ ಸ್ಕ್ರೀನ್ ಡಿವೈಸಸ್, ಸ್ಪರ್ಶ ಫಲಕ ಅಥವಾ ಸ್ಪರ್ಶ ದರ್ಶಕಗಳು ಅನ್ನುವಂಥ ಯಾವೆಲ್ಲ ಡಿವೈಸ್ ಇದಾವ, ಎಲ್ಲಾ ಕಡೆ ಅಲ್ಲಿ ಇಲ್ಲಿ ಎಲ್ಲೆಲ್ಲಿ ಡಿಜಿಟಲ್ ಪ್ರಪಂಚದ ಎಲ್ಲಾ ಕಡೆ ನುಗ್ಗುಬಿಟ್ಟಿದೆ ಯಾವುದು? ಕ್ರೋಮ್. 60%ಕ್ಕಿಂತ ಹೆಚ್ಚು ಜನ ಗೂಗಲ್ ಕ್ರೋಮ್ ಅನ್ನ ಬಳಕೆ ಮಾಡ್ತಾರೆ. ಅದನ್ನ ಹೊರತುಪಡಿಸಿದ್ರೆ ಮೈಕ್ರೋಸಾಫ್ಟ್ ನವರ ಇಂಟರ್ನೆಟ್ ಎಕ್ಸ್ಪ್ಲೋರರ್, ಇದು 2019 ಸ್ಟಾಟಿಸ್ಟಿಕ್ಸ್. ಈಗ 2020 ಸ್ಟಾಟಿಸ್ಟಿಕ್ಸ್. 2021 ಈ ಸ್ಥಳವನ್ನ ಮೈಕ್ರೋಸಾಫ್ಟ್ ಎಡ್ಜ್ ಆವರಿಸಿಕೊಂಡಿದೆ. ಹೊಸ ಗಣಕಯಂತ್ರವನ್ನ ಖರೀದಿ ಮಾಡಿ ಮೈಕ್ರೋಸಾಫ್ಟ್ ವಿಂಡೋಸ್ ಅನ್ನ ಏನಾದ್ರು ಇನ್ಸ್ಟಾಲ್ ಮಾಡಿದ್ರೆ, ಈ ಮೊದಲಿದ್ದಂತ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಅದರಲ್ಲಿ ಔಟ್ಡೇಟೆಡ್ ಆಗಿದ್ದ ಮೈಕ್ರೋಸಾಫ್ಟ್ ಎಡ್ಜ್ ಅನ್ನುವಂತ ಜಾಲದರ್ಶಕ ತಂತ್ರಾಂಶವನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಇಸ್ಂಟ್ ಇಟ್? ಸೊ ನಮಗೆ ಪ್ರಶ್ನೆ ಬರ್ತದೆ, ಹಾಗಾದ್ರೆ 3ನೇ ಸ್ಥಾನದಲ್ಲಿ ಆಪಲ್ ಕಂಪನಿಯವರು, ಸ್ಟೀವ್ ಜಾಬ್ಸ್ ರವರ ಆಪಲ್ ಕಂಪನಿ, ಮೈಕ್ರೋಸಾಫ್ಟ್ ಕಂಪನಿ ಸೃಷ್ಟಿ ಮಾಡಿದ್ಯಾರೋ? ಫೌಂಡರ್ ಬಿಲ್ ಗೇಟ್ಸ್ ರವರು. ಈಗ ಸದ್ಯ ಮೈಕ್ರೋಸಾಫ್ಟ್ ಕಂಪನಿಗೆ CEO ಯಾರಿದ್ದಾರೆ? ಸತ್ಯ ನಾಡೆಲ್ಲ ಅವರು, ಇತ್ತೀಚೆಗೆ ತಾನೆ ಬದಲಾಯ್ತು. ಹಾಗೆ ಗೂಗಲ್ ಕಂಪನಿ CEO ಯಾರಿದ್ದಾರೆ? ಸುಂದರಂ ಪಿಚೈ ಅವರು. ಫೈನ್. ಆಪಲ್ ಕಂಪನಿ ಅವರು ಸೃಷ್ಟಿ ಮಾಡಿರುವಂತ ಸಫಾರಿ, ಅದಾದ್ಮೇಲೆ ಮೊಜಿಲ್ಲಾ ಫೈರ್ ಫಾಕ್ಸ್, ಬೇರೆ ಬೇರೆ ಜಾಲದರ್ಶಕ ತಂತ್ರಾಂಶಗಳು ಆಡ್ ಮ್ಯಾನ್ ಔಟ್ ಎಂಬ ಮಾದರಿಯಲ್ಲಿ ಗುಂಪಿಗೆ ಸೇರದೇ ಇರೋ ಪದ ಕೊಟ್ಟು, ಈ 5 ಕೊಟ್ಟು 6ನೇದು ವಿಂಡೋಸ್ ಅಂತ ಕೊಟ್ಟಿರ್ತಾರೆ. ಗ್ರೂಪಿಗೆ ಸೇರದೇ ಇರೋದು ಯಾವುದು, ಅದನ್ನ ಪ್ರತ್ಯೇಕಿಸಿ ಅನ್ನೋ ಮಾದರಿಯ ಪ್ರಶ್ನೆಗಳು ಕೂಡ ಹೆಚ್ಚಾಗಿ ಬಂದಿದಾವೆ. ಸೊ ಬೇಸಿಕಲಿ ಜಾಲದರ್ಶಕ ತಂತ್ರಾಂಶ ಅಂದ್ರೇನು? ಇದೊಂದು ಸಾಫ್ಟ್ವೇರ್,
ಇದು ಎಂಥ ಸಾಫ್ಟ್ವೇರ್? ವರ್ಲ್ಡ್ ವೈಡ್ ವೆಬ್ಗೆ ಭೇಟಿ ಕೊಡೋದಕ್ಕೆ ಬೇಕಾಗಿರೋ ಸಾಫ್ಟ್ವೇರ್, ಇಂಟರ್ನೆಟ್ಗೆ ಕನೆಕ್ಟ್ ಆಗ್ಲಿಕ್ಕೆ ಬೇಕಾಗಿರುವಂತಹ ಸಾಫ್ಟ್ವೇರ್, ಜಿಮೇಲ್ ಅನ್ನ ತೆರೀಲಿಕ್ಕೆ ಬೇಕಾಗಿರುವಂತಹ ಸಾಫ್ಟ್ವೇರ್, ಇಂಟರ್ನೆಟ್ ಅಲ್ಲಿ ಏನನ್ನಾರು ಹುಡುಕ್ಲಿಕ್ಕೆ ಬೇಕಾಗಿರುವಂತಹ ಸಾಫ್ಟ್ವೇರ್. ಈ ಸಾಫ್ಟ್ವೇರ್ ಇಲ್ಲದೆ ಇಂಟರ್ನೆಟ್ ಜಗತ್ತಿನ ಒಂದು ಪಯಣ ಸಾಧ್ಯನೇ ಇಲ್ಲ, ಅದನ್ನ ಆರಂಭಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನೆನಪಿಸ್ಕೊಳ್ತಾ, ಈಗ ಸದ್ಯ ಫಸ್ಟ್ ಪ್ಲೇಸ್ ಅಲ್ಲಿ ಗೂಗಲ್ ಕ್ರೋಮ್ ಇದ್ರೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಮೈಕ್ರೋಸಾಫ್ಟ್ ಎಡ್ಜ್ ಅನ್ನುವಂತಹ ಬ್ರೌಸಿಂಗ್ ಸಾಫ್ಟ್ವೇರ್ ಇದೆ ಅನ್ನೋದನ್ನ ತಮ್ಮ ಗಮನಕ್ಕೆ ತರ್ತಾ, ಇದಕ್ಕೆ ಪೂರಕವಾಗಿ ಇನ್ನೊಂದು ವಿಷಯ ನೆನಪಿಟ್ಕೊಳ್ಳಿ. ನಮಗೆ ಎಲ್ಲಾ ಟಚ್ ಸ್ಕ್ರೀನ್ ಡಿವೈಸ್ ಗಳಲ್ಲಿ ಲಗ್ಗೆ ಇಟ್ಬಿಟ್ಟಿದೆ ಗೂಗಲ್ ಕ್ರೋಮ್. ಆದ್ರೆ ಭಾರತ ಸರ್ಕಾರದ, ವಿಶೇಷವಾಗಿ ಕರ್ನಾಟಕ ಸರ್ಕಾರದ ಕೆಲವು ವೆಬ್ಸೈಟ್ಗಳು ಇವು ಯಾವುದರಲ್ಲಿ ಓಪನ್ ಆಗ್ತದೆ? ಕೇವಲ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಅಲ್ಲಿ ಮಾತ್ರ ಓಪನ್ ಆಗ್ತದೆ. ಫಾರ್ ಎಕ್ಸಾಂಪಲ್, ಈಗ ನಮಗೆ ಕರ್ನಾಟಕ ಸರ್ಕಾರದವರು ಯಾವೆಲ್ಲ ನೇಮಕಾತಿಗಳನ್ನ ಮಾಡ್ಕೊಳ್ತಾರೆ ಅವುಗಳ ಕುರಿತಾಗಿ ಮಾಹಿತಿಯನ್ನ ಕೊಡಬಲ್ಲಂತಹ ಒಂದು ಸಾಫ್ಟ್ವೇರ್ ಇದೆ, isn't it? ಅಥವಾ ಒಂದು ವೆಬ್ಸೈಟ್ ಇದೆ, ಏನಂತ? www.karnataka.gazette.kar.nic.in. ಅದರಲ್ಲಿ ನಿಮಗೆ ಕರ್ನಾಟಕ ರಾಜ್ಯದ ರಾಜ್ಯಪತ್ರ ಸಿಗ್ತದೆ, isn't it? ಅದರಲ್ಲಿ ಪಾರ್ಟ್ 4 ಮತ್ತು ಪಾರ್ಟ್ 5, ಈ ಎರಡರಲ್ಲಿ ಮಾತ್ರ ಕರ್ನಾಟಕ ಸರ್ಕಾರದ ಹೊಸ ನೇಮಕಾತಿಗಳ ವಿವರ ಸಿಗ್ತದೆ. ಅದು KPSC ಮೂಲಕ ಆಗ್ತದೋ ಇನ್ನೊಂದು ಇಲಾಖೆ ಮೂಲಕ ಆಗ್ತದೋ, ದಟ್ಸ್ ಡಿಫರೆಂಟ್. ಪಾರ್ಟ್ 4 ಅಂಡ್ ಫೈನಲ್ ಮಾತ್ರ ಸಿಗ್ತದೆ. ನೀವು ಅದನ್ನ ಗೂಗಲ್ ಕ್ರೋಮ್ ಅಲ್ಲಿ ಹೋದ್ರೆ ವೆಬ್ಸೈಟ್ ಓಪನ್ ಆಗುತ್ತೆ, ಮಾಹಿತಿ ಓದಕ್ ಬರಲ್ಲ, ಆ ಫಾಂಟ್ ಸ್ಟೈಲ್ ಮ್ಯಾಚ್ ಆಗಲ್ಲ, ಅಲ್ಲಿರೋ ಸಾಫ್ಟ್ವೇರ್ ಇನ್ನೂ ಸಿಂಕ್ ಆಗಿಲ್ಲ. ಬಟ್ ಅದನ್ನೇ ನೀವು ಇಂಟರ್ನೆಟ್ ಎಕ್ಸ್ಪ್ಲೋರರ್ ಅಲ್ಲಿ ಓಪನ್ ಮಾಡಿದಾಗ ಮಾತ್ರ ಮಾಹಿತಿ ಕಾಣಿಸ್ಕೊಳ್ತದೆ. ಸರ್ಕಾರಿ ವೆಬ್ಸೈಟ್ಗಳು, ವಿಶೇಷವಾಗಿ ರಾಜ್ಯ ಸರ್ಕಾರದ ವೆಬ್ಸೈಟ್ಗಳು ನೀವು ವೀಕ್ಷಣೆ ಮಾಡಬೇಕು ಅಂತ ಹೇಳಿದ್ರೆ ಅದು ಕೆಲವು ಸಲ ಮೊಬೈಲ್ ಅಲ್ಲಿ ಆಗಲ್ಲ, ವೆಬ್ಸೈಟ್ ಓಪನ್ ಆದ್ರೂ ಒಳಗಡೆ ಇರೋದು ಓದಕ್ಕಾಗಲ್ಲ. ಅಂತ ಸಂದರ್ಭದಲ್ಲಿ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಮೈಕ್ರೋಸಾಫ್ಟ್ ಸಂಸ್ಥೆ ಅಭಿವೃದ್ಧಿ ಪಡಿಸಿರುವಂತಹ ವಿಂಡೋಸ್ ಕಾರ್ಯಾಚರಣೆ ವ್ಯವಸ್ಥೆ ಜೊತೆ ಉಚಿತವಾಗಿ ಲಭ್ಯವಿರುವಂತಹ ತಂತ್ರಾಂಶ ಅಂತ ಹೇಳಿ ಕರಿತೀವಿ. ಸ್ನೇಹಿತರೆ, ಅದು ಏನೆಲ್ಲ ಚಾಟ್ ಮಾಡ್ತಾ ಇದ್ರಿ ಬಿಡಿಯಪ್ಪ, ನಿಮಗೋಸ್ಕರ ನಾವಿಲ್ಲಿ ಕಂಟೆಂಟ್ ಬಗ್ಗೆ ಮಾತಾಡ್ತಾ ಇದೀವಿ. ಬೀದರ್, ಬೇಸರ ಪಟ್ಕೋಬಿಡಿ. ನಿಮಗೆ ಒಂದು ಆನ್ಲೈನ್ ಕ್ಲಾಸ್ ಮಾಡ್ಲಿಕ್ಕೆ ನಾವು ಎಷ್ಟೆಲ್ಲ ಪ್ರಿಪರೇಷನ್ ಇರ್ತದೆ ಗೊತ್ತಾ? ಇಲ್ಲಿ ನಾವು ಕ್ಯಾಮ್ರಾ ಪಾಠ ಮಾಡ್ತಾ ಇದೀವಿ, ಲೈಟಿಂಗ್ ಇದೆ, ಸ್ಟುಡಿಯೋ ಇದೆ, ಅಲ್ಲೊಂದು ಒಬ್ರು ಟೆಕ್ನಿಷಿಯನ್ ಕೂತಿದ್ದಾರೆ, ಅಲ್ಲೊಂದು ಕಂಪ್ಯೂಟರ್ ಇರ್ತದೆ, ಬ್ಯಾಕ್ ಎಂಡ್ ಅಲ್ಲಿ ಒಬ್ರು ಕೂತಿರ್ತಾರೆ, ಇದೆಲ್ಲ DTP ಮಾಡ್ಲಿಕ್ಕೆ 10,000 ಜನ ಇರ್ತಾರೆ. ಇಷ್ಟೆಲ್ಲ ಸರ್ಕಸ್ ಮಾಡಿ ನಿಮ್ ಜೊತೆ ಹೇಳೋದು, ನಿಮ್ ಪಾಡಿಗೆ ನೀವು ಇಂಡಿವಿಜುವಲಿ ಮಾತಾಡ್ಕೊಳ್ಳಿ ಅಂತಲ್ಲ ಸ್ನೇಹಿತರೆ. ಇಲ್ಲಿರೋ ಕಂಟೆಂಟ್ ತಗೊಳ್ಳಿ, ನಿಮ್ಗೇನ್ ಡೌಟ್ಸ್ ಇದಾವೆ ಯು ಕ್ಯಾನ್ ಕಮೆಂಟ್ ಅಸ್. ನಾವು ಪದೇ ಪದೇ ನಿಮ್ ಕಮೆಂಟ್ ನೋಡೋದು, ನೀವೇನ್ ಚಾಟ್ ಮಾಡ್ತಾ ಇದ್ರಿ ನೋಡಕ್ ನಮಗೂ ಪುರ್ಸತ್ತಿಲ್ಲಪ್ಪ. ನಿಮಗೆ ಏನಾರ ಡೌಟ್ಸ್ ಇದ್ರೆ ಅದನ್ನ ಕ್ಲಾರಿಫೈ ಮಾಡೋಣ ಅನ್ಕೊಂಡು ಲಿಸನ್ ಟು ಮಿ. ಎನಿಹೌ, ಲೆಟ್ಸ್ ಮೂವ್ ಟುವರ್ಡ್ಸ್ ದ ನೆಕ್ಸ್ಟ್ ಕಂಟೆಂಟ್ ನಾವು. URL ನ ವಿಸ್ತೃತ ರೂಪ ಏನು? ನಿಮ್ಮ ಉತ್ತರಗಳಿಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ವಾಟ್ ಈಸ್ ದಿ ಎಕ್ಸ್ಪಾಂಡೆಡ್ ಫಾರ್ಮ್ ಆಫ್ URL? Yes, Praveen, you are absolutely right. Then it will be headed by Microsoft Edge. Choice A ಅಂತ ಕೆಲವರು, choice 3 ಅಂತ ಕೆಲವರು, D, B. ಓಕೆ, ಈ ಸಾರಿ ಹೆಚ್ಚು ಕಡಿಮೆ 4 ಆಯ್ಕೆಗಳನ್ನ ಸೆಲೆಕ್ಟ್ ಮಾಡಿದಿರಿ. Yes, waiting for your responses. ನಿಮ್ಮ ಉತ್ತರಗಳಿಗೋಸ್ಕರ ಕಾಯ್ತಾ ಇದ್ದೀವಿ. Yes, friends. This is Uniform Resource Locator. Universal ಅಲ್ಲ ಸ್ನೇಹಿತರೆ, Uniform Resource Locator URL. URL ನ ವಿಸ್ತೃತ ರೂಪ. ನಮ್ಮಲ್ಲಿ ಶಿಕ್ಷಕರ ನೇಮಕಾತಿ ಕೇಳಿದರೆ, KPSC C ಗ್ರೂಪ್ ಕೇಳಿದರೆ, ಪೊಲೀಸ್ PSI ನೇಮಕಾತಿಯಲ್ಲಿ ಬಂದಂತ ಪ್ರಶ್ನೆ, ಬ್ಯಾಂಕ್, ರೈಲ್ವೆ, SSC, ಕೇಂದ್ರ ಸರ್ಕಾರ ಬಹಳಷ್ಟು ಪರೀಕ್ಷೆಯಲ್ಲೂ ಕೂಡ ಕೇಳಿರುವಂತಹ ಪ್ರಶ್ನೆ ಆಗೋಗಿದೆ ಇದು, isn't it? ಏನಿರ್ತದೆ URL ಅಂತ ಹೇಳಿದ್ರೆ? HTTP ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ : ಅದಾದ ತಕ್ಷಣ ಡೊಮೇನ್ ನೇಮ್. ಹಳೆ ಪದ್ಧತಿ ಹೇಗಿತ್ತು ಗೊತ್ತಾ? ಈ ಹೆಸರನ್ನ ನಮಗ ಅರ್ಥವಾಗುವ ರೀತಿಯಲ್ಲಿ, ಈಗ ವ್ಯಾಕರಣದಲ್ಲಿ ಒಂದು ಪರಿಕಲ್ಪನೆ ಬರ್ತದೆ, ಶಬ್ದ ಅಂದ್ರೆ ಏನಪ್ಪ, ಪದ ಅಂದ್ರೆ ಏನಪ್ಪ, ಅದೊಂದು ಅಕ್ಷರಗಳ ಗುಂಪು. ಎಂಥ ಅಕ್ಷರಗಳ ಗುಂಪು? ಅರ್ಥವನ್ನ ಕೊಡಬಲ್ಲ ಅಕ್ಷರಗಳ ಗುಂಪು. ಹಾಗೆ ಇಲ್ಲಿ ಇವ್ರು ಏನ್ ಮಾಡಿದ್ರು ಅಂದ್ರೆ, ಡೊಮೇನ್ ನೇಮ್ ಒಂದು ವೆಬ್ಸೈಟ್ಗೆ ಇಟ್ಟಂತ ಹೆಸರು ಸಂಖ್ಯೆಗಳ ಗುಂಪಾಗಿತ್ತು. ಮೊದಲೆಲ್ಲ ದಶಮಾನ ಸಂಖ್ಯಾ ಪದ್ಧತಿಯ ಸಂಖ್ಯೆಗಳನ್ನ ಬಳಸ್ತಾ ಇದ್ರು. ಸಪರೇಟರ್ ಆಗಿ ಡಾಟ್ ಅನ್ನ ಯೂಸ್ ಮಾಡ್ತಾ ಇದ್ರು. ಎಷ್ಟು? 0 ಇಂದ ಹಿಡಿದು
255 ಸಂಖ್ಯೆ ಮಾತ್ರ ಬಳಸಬೇಕು. 255ಕ್ಕಿಂತ ದೊಡ್ಡದಾಗಿದ್ರೆ ಅದು ವೆಬ್ಸೈಟ್ ವಿಳಾಸ ಅಲ್ಲ ಅಂತ ಅರ್ಥ. ಇದನ್ನ ನೆಟ್ ಮತ್ತು ಸೆಟ್ ಪರೀಕ್ಷೆ ಕೇಳಿದಾರೆ, 4 ಆಯ್ಕೆ ಕೊಟ್ಟು ಈ ಮುಂದಿನವುಗಳಲ್ಲಿ ಯಾವುದು URL ಆಗಿದೆ ಅಂತ ಪ್ರಶ್ನೆ ಕೇಳ್ತಾರೆ. ಅದರಲ್ಲಿ ಎಲ್ಲಾ ಆಯ್ಕೆಗಳಲ್ಲಿ 255ಕ್ಕಿಂತ ದೊಡ್ಡದಾದ ಯಾವ್ದಾದ್ರು ಒಂದು ಸಂಖ್ಯೆ ಇದ್ರೆ ಒಂದೇ ಒಂದು ಆಯ್ಕೆಯಲ್ಲಿ 0 ಹಿಡಿದು 255 4 ಸಂಖ್ಯೆ ಬಳಸಿದ್ದಾರೆ. ಇದು ದಶಮಾನ ಸಂಖ್ಯಾ ಪದ್ಧತಿಯ ಸಂಖ್ಯೆನ ಬಳಸ್ತಾ ಇತ್ತು. ಬರ್ತಾ ಬರ್ತಾ ವೆಬ್ಸೈಟ್ಗಳ ಸಂಖ್ಯೆ ಜಾಸ್ತಿ ಆಯ್ತು. ಫೋನ್ ನಂಬರ್ ಹೆಂಗೆ ಹೆಚ್ಚಾದ್ವಲ್ಲ, ಅವಾಗ 4 ಅಂಕಿ ಇರೋ ಲ್ಯಾಂಡ್ಲೈನ್ ಎಲ್ಲ 5, 6, ಇವತ್ತೆಲ್ಲ 7 ಅಂಕಿ ಆಗಿದೆ ಅಲ್ಲ, ಅದೇ ಮಾದರಿಯಲ್ಲೇ ವೆಬ್ಸೈಟ್ಗಳ ಸಂಖ್ಯೆ ಜಾಸ್ತಿ ಆಯ್ತು. ಎಷ್ಟು ಜಾಸ್ತಿ ಆಯ್ತು? ನವ್ ಇಟ್ಸ್ ಇನ್ ಟರ್ಮ್ಸ್ ಆಫ್ ಟ್ರಿಲಿಯನ್ಸ್. ಬಿಲಿಯನ್ ಅಂದ್ರೆ 100 ಕೋಟಿ, ಟ್ರಿಲಿಯನ್ ಅದ್ರ ಮುಂದೆ ಮತ್ತೆರಡು 0 ಎಷ್ಟಾಗತ್ತೆ ಲೆಕ್ಕ ಹಾಕಿ ನೀವು. ಸಹಸ್ರಾರು ಕೋಟಿಗಳಷ್ಟು ವೆಬ್ಸೈಟ್ಗಳ ಸಂಖ್ಯೆ ಹೆಚ್ಚಾದಾಗ ಅವುಗಳನ್ನ ನೆನಪಿಡೋದು ಈ ಸಂಖ್ಯೆಗಳಿಂದ ಆಗ್ಲಿಲ್ಲ. ಆವಾಗ ಹೊಸ ಕಾಂಬಿನೇಷನ್ ತೆಗೆದುಕೊಂಡು ಬಂದ್ರು. ಅದನ್ನೇ ನಾವು ಷೋಡಶಮಾನ ಸಂಖ್ಯಾ ಪದ್ಧತಿ, ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ ಅಂತ ಕರಿತೀವಿ. ಒಟ್ಟು 16 ಬೈಟ್ಗಳಷ್ಟು ದತ್ತಾಂಶವನ್ನ ಅಥವಾ ಮೆಮೊರಿಯನ್ನ ಸ್ಟೋರ್ ಮಾಡ್ಕೊಳ್ತದೆ. ಅದನ್ನು ಕ್ವಶನ್ ಕೇಳಿದ್ದಾರೆ. IP ಅಡ್ರೆಸ್ ಎಷ್ಟು ಬೈಟ್ಸ್ಗಳಷ್ಟು ಸ್ಥಳಾವಕಾಶವನ್ನ ಹೊಂದಿರ್ತದೆ ಅಂತ ಹೇಳಿ. 16 ಬೈಟ್ಸ್ ಸರಿನಾ? ಸೊ ಇಲ್ಲಿ ಷೋಡಶಮಾನ ಸಂಖ್ಯಾ ಪದ್ಧತಿ ಅಂತ ಹೇಳಿದ್ರೆ, ದಶಮಾನ ಅಂದ್ರೆ 0 ಇಂದ 9 10 ಸಂಖ್ಯಾ ಸೂಚಕಗಳು. ಷೋಡಶ 16 ವರ್ಷಕ್ಕೆ. ಸಂಸ್ಕೃತ ಶ್ಲೋಕ ಎಲ್ಲ ಇರ್ತದೆ ನೋಡಿ. ಲಾಲಯೇತ್ ಪಂಚವರ್ಷಾನಿ ದಶವರ್ಷಾನಿ ತಾಡಯೇತ್ ಪ್ರಾಪ್ತೇತು ಷೋಡಶೇ ವರ್ಷೆ ಪುತ್ರ ಮಿತ್ರ ವದಾಚರೇತ್. ಷೋಡಶ 5 ವರ್ಷದವರೆಗೆ ಮುದ್ದಿಸಿ, 10 ವರ್ಷದವರೆಗೆ ಅವರಿಗೆ ಶಿಕ್ಷೆ ಕೊಡಿ, 16 ವರ್ಷದವರಾದಾಗ ಆ ಮಕ್ಕಳನ್ನ ಮಿತ್ರರಂತೆ ಕಂಡು ಅವರಿಗೆ ಮಾರ್ಗದರ್ಶನ ಕೊಡಿ. ಇಸ್ಂಟ್ ಇಟ್? ಕತೆ ಕಾದಂಬರಿಗಳಲ್ಲಿ ಷೋಡಶಿ ಅನ್ನೋ ಪದ ಬರ್ತದೆ ನೋಡಿ. ಷೋಡಶಿ ಅಂದ್ರೆ 16 ವರ್ಷವನ್ನ ತಲುಪಿದ್ದಾರೆ. ಮೊದಲೆಲ್ಲ 16 ವರ್ಷಕ್ಕೆ ಮದುವೆ ಮಾಡ್ಬಿಡ್ತಾ ಇದ್ರು. ಇಸ್ಂಟ್ ಇಟ್? ಈಗೆಲ್ಲ ನಾರ್ಮ್ಸ್ ಚೇಂಜ್ ಆಗಿದೆ. ಯಾವ್ದ್ರ ಬಗ್ಗೆ ಮಾತನಾಡ್ಲಿಕ್ಕೆ ವೇದಿಕೆ ಅಲ್ಲ. ನನಗೆ ಆ ಪದ ಎಲ್ಲೆಲ್ಲಿ ಬಂದಿದೆ ಉದಾಹರಣೆ ಕೊಡ್ತಾ ಇದ್ದೇನೆ ನಾನು ನಿಮಗೆ. 16 ಅಂಕಿ ಸಂಖ್ಯೆಗಳನ್ನು ಬಳಸಿ. ಹಾಗಾದ್ರೆ ಇಲ್ಲೇನ್ ಮಾಡ್ತಾರ, 0 ಇಂದ 9 ಇವು 10, ಅದಾದ್ಮೇಲೆ ABCDEF ಇವಾರು ಒಟ್ಟು 16 ಸಂಖ್ಯಾ ಸೂಚಕಗಳನ್ನ ಬಳಸಿ 4 ಸಂಖ್ಯೆ ಕೊಟ್ಟಿರ್ತಾರೆ, 6 ಸಂಖ್ಯೆ ಕೊಟ್ಟಿರ್ತಾರೆ. 1 2 3 4 5 6 7 8 ಡನ್. ಒಟ್ಟು 8 ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ನೋಡಿ. ಇವೆಲ್ಲ ಷೋಡಶಮಾನ ಸಂಖ್ಯಾ ಪದ್ಧತಿಯಲ್ಲಿವೆ. ಇವತ್ತು URL ಅನ್ನ ಈ ಮಾದರಿಯಲ್ಲಿ ನೆನ್ಪಿಟ್ಕೊಳ್ಳೋದಕ್ಕೆ ಜನಸಾಮಾನ್ಯರಿಗೆ ಆಗಲ್ಲ. ಆ ಕಾರಣಕ್ಕೆ ಏನ್ ಮಾಡಿದ್ರು, ಡೊಮೇನ್ ನೇಮ್ ಸಿಸ್ಟಮ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ರು. ಆರ್ ಯು ಫಾಲೋವಿಂಗ್ ದಿಸ್? ಇದು URL ಗೆ ಸಂಬಂಧಪಟ್ಟಂತ ಒಂದು ಮಾಹಿತಿ. ಈಗ ಇಡೀ ಭಾರತದಲ್ಲಿ ಒಬ್ಬರಿಗಿದ್ದಂತ ಮೊಬೈಲ್ ನಂಬರ್ ಇನ್ನೊಬ್ಬರಿಗೆ ಬರಬಾರ್ದು ನೋಡಿ. ಹಾಗೆ ಒಬ್ಬರಿಗಿದ್ದಂತ ಡೊಮೇನ್ ನೇಮ್ ಮತ್ತೊಬ್ಬರಿಗೆ ಬರಬಾರ್ದು ನೋಡಿ. ಆವಾಗ URL ಮಾನಕಗಳ ರಚನೆ ಆಗ್ತದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವುಗಳಿಗೆ ಬೇಕಾಗಿರುವಂತಹ ರೂಲ್ಸ್ ಅನ್ನ, ಈಗ WWWC ಅಂತ ಇದೆ, WQC ವರ್ಲ್ಡ್ ವೈಡ್ ವೆಬ್ ಕನ್ಸೋರ್ಟಿಯಂ ಅಂತ ಕರಿತೀವಿ. ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನ್ ಮಾಡ್ತಾರೆ ಹೇಳಿ, ಇದಕ್ಕೆ ಪೂರಕವಾಗಿರುವಂತಹ ಮಾನಕಗಳ ಬಗ್ಗೆ ಡಿಸಿಷನ್ ಅನ್ನು ತೆಗೆದುಕೊಳ್ತಾರ. ಸರಿನಾ? ಮುಂದಿನ ಪ್ರಶ್ನೆ, ಇವುಗಳಲ್ಲಿ ಗುಂಪಿಗೆ ಸೇರದೇ ಇರುವಂತಹ ಪದ ಯಾವುದು? ಲಿನಕ್ಸ್, ವಿಂಡೋಸ್, ಆಂಡ್ರಾಯ್ಡ್, ಲಾಲಿಪಾಪ್. ನಿಮ್ಮ ಉತ್ತರಗಳಿಗೋಸ್ಕರ ಕಾಯ್ತಾ ಇದ್ದೇವೆ. ಹರಿಯಪ್. ಎಸ್ ಫ್ರೆಂಡ್ಸ್, ಸ್ನೇಹಿತರೆ, ಮೊದಲ ಸಲ URL ಅನ್ನೋ ಪರಿಕಲ್ಪನೆ ಶುರುವಾಗಿದ್ದು 94ರಿಂದ 1994 ಅದಕ್ಕಿಂತ ಮುಂಚೆ ಆ ಪರಿಕಲ್ಪನೆ ಇರಲಿಲ್ಲ. URL ಎಂಬ ಪರಿಕಲ್ಪನೆ ಫಸ್ಟ್ ಟೈಮ್ ಸ್ಟಾರ್ಟ್ ಆಗಿದ್ದು 1994 ಅಲ್ಲಿ. ಯಾರೋ ಕ್ವಶನ್ ಕೇಳಿದ್ರಲ್ಲ ಸ್ನೇಹಿತರ, ಫಸ್ಟ್ ಟೈಮ್ ಇಟ್ ಹ್ಯಾಸ್ ಬಿನ್ ಯೂಸ್ಡ್. ಪ್ರವೀಣ್ ಅವರ, ಡ್ಯೂರಿಂಗ್ ದಿ ಇಯರ್ 1994 we came across the term called URL. Is that clear? ಈ ಪದ ಬಳಸಿದ್ದು ಕೂಡ ಟಿಮ್ ಬರ್ನರ್ಸ್ ಲೀ ಅವರ. ಇದೇ ಕಾರಣಕ್ಕೆ ಟಿಮ್ ಬರ್ನರ್ಸ್ ಲೀ ಅವರನ್ನ ನಾವು ಅಂತರ್ಜಾಲದ ಪಿತಾಮಹ, ದ ಫಾದರ್ ಆಫ್ ಇಂಟರ್ನೆಟ್ ಅಂತೆಲ್ಲ ಕರಿತೇವೆ. ಲೆಟ್ಸ್ ಪ್ರೊಸೀಡ್ ಫರ್ದರ್. ಹಾಗಾದ್ರೆ ಇವುಗಳಲ್ಲಿ ಗುಂಪಿಗೆ ಸೇರದೇ ಇರೋದು ಯಾವುದು? ಲಾಲಿಪಾಪ್. ಯಾಕಂದ್ರೆ ತಿನ್ನೋ ಚಾಕ್ಲೇಟು? ಖಂಡಿತ ಅಲ್ಲ. ಲಿನಕ್ಸ್ ಆಗಿರ್ಲಿ, ವಿಂಡೋಸ್ ಆಗಿರ್ಲಿ, ಆಂಡ್ರಾಯ್ಡ್ ಆಗಿರ್ಲಿ, ಇವೆಲ್ಲ ಕಾರ್ಯಾಚರಣೆ ವ್ಯವಸ್ಥೆಗಳು, ಆಪರೇಟಿಂಗ್ ಸಿಸ್ಟಮ್ಸ್.
ಕಂಪ್ಯೂಟರ್ ಕೆಲಸ ಮಾಡ್ಲಿಕ್ಕೆ ಏನೆಲ್ಲ ತಂತ್ರಾಂಶ ಬೇಕೋ ಅವುಗಳನ್ನ ಒಳಗೊಂಡಿರುವಂತಹ ಸಾಫ್ಟ್ವೇರ್ಸ್ ಇವೆಲ್ಲ. ಬಟ್ ಈ ಪ್ರತಿ ಸಾಫ್ಟ್ವೇರ್ ಅಲ್ಲೂ ಈ ಪುಸ್ತಕಗಳಲ್ಲಿ ನೋಡಿ, ನಮ್ ಕಂಪ್ಯೂಟರ್ ಪುಸ್ತಕ ಇದೆ. ತುಂಬಾ ಜನ ಫೋನ್ ಮಾಡಿದ್ರಿ, ಸರ್ ಕಂಪ್ಯೂಟರ್ ಪುಸ್ತಕದ ಲೇಟೆಸ್ಟ್ ಎಡಿಷನ್ ಇಲ್ವಾ ಸರ್? ಇದೆ ಸರ್, 21 ಎಡಿಷನ್ ಇದೆ ಸರ್, 2021, 2021 ಹೊಸ ಆವೃತ್ತಿ ಸರ್. ಅದೇ ಮಾದರಿಯಲ್ಲೇ ಸಾಫ್ಟ್ವೇರ್ ನಲ್ಲಿಯೂ ಕೂಡ ವಿದ್ಯುನ್ಮಾನ ಪ್ರಪಂಚದಲ್ಲಿ, ಡಿಜಿಟಲ್ ಪ್ರಪಂಚದಲ್ಲಿ ಪ್ರತಿ ದಿನ ಪ್ರತಿ ಕ್ಷಣಕ್ಕೆ ಬದಲಾವಣೆ ಆಗ್ತಾನೆ ಇರುತ್ತೆ ಸರ್, ಆನ್ ಗೋಯಿಂಗ್ ಪ್ರೋಸೆಸ್ ಸರ್. ಹಾಗೆ ಇದರ ಬೇರೆ ಬೇರೆ ಆವೃತ್ತಿಗಳು ಬಂದಾಗ ಆಂಡ್ರಾಯ್ಡ್ ನಲ್ಲಿ, ಆಂಡ್ರಾಯ್ಡ್ ಕಾರ್ಯಾಚರಣೆ ಈಗ ವಿಂಡೋಸ್ ಆಗಿದ್ರೆ ವಿಂಡೋಸ್ 95, 98, 2000, ಮಿಲೇನಿಯಂ, ಆಫೀಸ್, XP, ವಿಂಡೋಸ್ 10, ಹೀಗೆ ಬೇರೆ ಬೇರೆ, ವಿಂಡೋಸ್ ವಿಸ್ತಾ, ವಿಂಡೋಸ್ 7. ಅದೇ ಮಾದರಿಯಲ್ಲಿ ಆಂಡ್ರಾಯ್ಡ್ ಅಲ್ಲೂ ಬೇರೆ ಬೇರೆ ವರ್ಷನ್ಸ್ ಇದಾವೆ. ಆಂಗ್ಲ ಮೂಲಾಕ್ಷರಗಳು ಏನಿಂದ Z ವರೆಗೆ ಜೋಡಿಸಿದಾಗ A ಫಾರ್ ಆಲ್ಫಾ, B ಫಾರ್ ಬೀಟಾ, C ಫಾರ್ ಕಪ್ ಕೇಕ್, D ಫಾರ್ ಡೊನಾಲ್ಡ್, E ಫಾರ್ ಎಕ್ಲೇರ್ಸ್, F ಫಾರ್ ಫ್ರಯೋಮ್, G ಫಾರ್ ಜಿಂಜರ್ ಬ್ರೆಡ್, H ಫಾರ್ ಹನಿಕೋಮ್, I ಫಾರ್ ಐಸ್ ಕ್ರೀಮ್ ಸ್ಯಾಂಡ್ವಿಚ್, J ಫಾರ್ ಜೆಲಿಬೀನ್, K ಫಾರ್ ಕಿಟ್ ಕ್ಯಾಟ್, L ಫಾರ್ ಲಾಲಿಪಾಪ್. ಈ ಲಾಲಿಪಾಪ್ ಅನ್ನೋದು ಆಂಡ್ರಾಯ್ಡ್ ನ ಆವೃತ್ತಿ ಮುಂದುವರೆದು M ಫಾರ್ ಮಾರ್ಶ್ಮೆಲೋ, N ಫಾರ್ ನೋಗೆಟ್, O ಫಾರ್ ಓರಿಯೋ, P ಫಾರ್ ಪೈ, Q ಫಾರ್ ಕ್ಯೂ ವರ್ಷನ್ 10, ಆಂಡ್ರಾಯ್ಡ್ 10 ಅಂತ ಹೇಳೋಕೆ ಶುರು ಮಾಡಿದೀವಿ. ಕ್ಯೂ ನಿಂದ ಶುರುವಾಗುವಂತಹ ಯಾವುದೇ ಪದವನ್ನು ಇನ್ನೂ ಬಳಸಿಲ್ಲ. ಇಲ್ಲಿ ಒಂದು ವಿಶೇಷತೆ ನೆನಪಿರ್ಲಿ, ತಿಂಡಿ ಪೋತ್ರಿಟ್ಟಂತ ಹೆಸರುಗಳಿವೆಲ್ಲ, ಅವ್ರಿಗೆ ಯಾವ ಆಹಾರದ ಮೇಲೆ ಪ್ರೀತಿ ಜಾಸ್ತಿ ಇತ್ತು ಅದನ್ನ ಇಟ್ರು. ಎಲ್ಲಂತ ಬಂದಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವೋಟಿಂಗ್ ಆಗಿತ್ತು. ಎಲ್ಲಂತ ಬಂದಾಗ ಭಾರತದಿಂದ ಈ ಹೆಸರಿಗೆ ಲಡ್ಡು ಕೂಡ ಕಾಂಪಿಟೇಟರ್ ಆಗಿತ್ತು. ಅದೃಷ್ಟವಶಾತ್ ದುರಾದೃಷ್ಟವಶಾತ್ ನಮ್ಮಲ್ಲಿ ಜಗತ್ನಲ್ಲೇ 2ನೇ ಅತಿ ದೊಡ್ಡ ಜನಸಂಖ್ಯೆಯನ್ನು ಹೊಂದಿರೋ ದೇಶ ಆಗಿದ್ರು ಕೂಡ ನಮ್ ಜನ ವೋಟ್ ಮಾಡ್ಲಿಲ್ಲ, ಹೀಗಾಗಿ ಲಡ್ಡು ಅಂತ ಹೆಸರು ಬರಲಿಲ್ಲ. ಆಮೇಲೆ ಏನಾಯ್ತು ಗೊತ್ತಾ, ಎಂ ಅಂತ ಬಂದಾಗ ವಿ ವರ್ ಎಕ್ಸ್ಪೆಕ್ಟಿಂಗ್, ನಮ್ಮ ರಾಜ್ಯದ ಹೆಸರು ಮೈಸೂರು ಪಾಕ್ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ನಾವು, ಆಗ್ಲಿಲ್ಲ. ಅಟ್ಲೀಸ್ಟ್ ಕ್ಯೂ ಆದ್ಮೇಲೆ ಆರಿಗೆ ಸಂಬಂಧಪಟ್ಟಂತ ಯಾವ್ದಾದ್ರು ಒಂದು ಭಾರತೀಯ ತಿನಿಸಿನ ಹೆಸರು ಇದಕ್ಕೆ ಬಂದ್ರೆ ದಟ್ ವುಡ್ ಬಿ ಮಚ್ ಬೆಟರ್, isn't it? ಯೋಚನೆ ಮಾಡಿ. ಏನೇ ಇವೆಲ್ಲ ಬೇರೆ ಬೇರೆ ಆವೃತ್ತಿಯನ್ನ ಪ್ರತಿನಿಧಿಸಿದ್ರೆ ಇದು ನೇರವಾಗಿ ಕಾರ್ಯಾಚರಣೆ ವ್ಯವಸ್ಥೆಯನ್ನು ಪ್ರತಿನಿಧಿಸುತ್ತದೆ. ಆ ಕಾರಣಕ್ಕಾಗಿ ಉಳಿದವುಗಳಿಗಿಂತ ಭಿನ್ನವಾಗಿದೆ. ಪ್ರಶ್ನೆ ಕೇಳಿದರೆ KPSC C ಗ್ರೂಪ್ಗೆ ಈ ಆವೃತ್ತಿಗಳನ್ನ ಹೊಂದಾಣಿಕೆ ಮಾಡಿ ಬರೀರಿ ಕಾಲಾನುಕ್ರಮದಲ್ಲಿ ಅಂತ, ಕಾಲಾನುಕ್ರಮದಲ್ಲಿ ಹೊಂದಾಣಿಕೆ ಮಾಡಿ ಬರೀರಿ ಅನ್ನೋ ಪ್ರಶ್ನೆನ ಆಲ್ರೆಡಿ KPSC ಗ್ರೂಪ್ C ಕೇಳಿರುವಂತಹ ಪ್ರಶ್ನೆ ಇದು. ದೇ ಹ್ಯಾವ್ ಆಸ್ಕ್ಡ್. ಎಸ್, ಲೆಟ್ಸ್ ಪ್ರೊಸೀಡ್ ಫರ್ದರ್. ನಾವು ಮುಂದಿನ ಪ್ರಶ್ನೆ ನೋಡ್ಕೋಣ ಸ್ನೇಹಿತರ. ಎನಿಯಾಕ್ ಮತ್ತು ಯುನಿವ್ಯಾಕ್ ಏನ್ ಹೀಗಂದ್ರ, ಫಸ್ಟ್ ಆಫ್ ಆಲ್ ಅವುಗಳ ವಿಸ್ತೃತ ರೂಪ ಎಲೆಕ್ಟ್ರಾನಿಕ್ ನ್ಯೂಮರಿಕ್ ಇಂಟಿಗ್ರೇಟರ್ ಅಂಡ್ ಕ್ಯಾಲ್ಕುಲೇಟರ್, ಯೂನಿವರ್ಸಲ್ ಆಟೋಮ್ಯಾಟಿಕ್ ಕಂಪ್ಯೂಟರ್, ಜಗತ್ತಿನ ಪ್ರಪ್ರಥಮ ಸ್ವಯಂ ಚಾಲಿತ ಗಣಕಯಂತ್ರ, ಜಗತ್ತಿನ ಮೊಟ್ಟ ಮೊದಲ ಗಣಕಯಂತ್ರ. ಇವೆರಡರ ವಿಶೇಷತೆ ಏನು ಅಂತ ಹೇಳಿದ್ರೆ, ಈ ಗಣಕಯಂತ್ರದಲ್ಲೂ ಬೇರೆ ಬೇರೆ ತಲೆಮಾರುಗಳಿದಾವೆ. ಈಗ ನಮ್ಮಲ್ಲಿ ಇತಿಹಾಸ ತಗೊಳ್ಳಿ, ಪ್ರಾಚೀನ ಭಾರತ ಇತಿಹಾಸ, ಮಧ್ಯಯುಗೀನ ಭಾರತ ಇತಿಹಾಸ, ಆಧುನಿಕ ಭಾರತ ಇತಿಹಾಸ, ಇನ್ನು ನೀವೆಲ್ಲ ಸೇರಿ ಸೃಷ್ಟಿ ಮಾಡೋಕೆ ಹೊರಟಿರೋದು ಹೊಸ ಇತಿಹಾಸ. ಅದೇ ಮಾದರಿಯಲ್ಲಿ ಇಲ್ಲೂ ಕೂಡ ಗಣಕಯಂತ್ರದ ಭಿನ್ನ ತಲೆಮಾರುಗಳನ್ನು ನಾವು ನೋಡ್ತಾ ಹೋಗ್ತೇವೆ. 1946ರಿಂದ 1959ರವರೆಗೆ ಸೃಷ್ಟಿಯಾಗಿರುವಂತಹ ಎಲ್ಲ ಗಣಕಯಂತ್ರಗಳನ್ನ ಮೊದಲ ತಲೆಮಾರಿನ ಗಣಕಯಂತ್ರಗಳು ಅಂತ ಕರಿತೀವಿ. ಈ ಮೊದಲ ತಲೆಮಾರಿನ ಗಣಕಯಂತ್ರಗಳ ವಿಶೇಷತೆ ಏನಾಗಿತ್ತು ಹೇಳಿ? ಯಾವ ವಿದ್ಯುನ್ಮಾನ ಸಾಮಗ್ರಿಯನ್ನ ಬಳಕೆ ಮಾಡಿಕೊಂಡು ಮೊದಲ ತಲೆಮಾರಿನ ಗಣಕಯಂತ್ರಗಳನ್ನ ಸಿದ್ಧಪಡಿಸಲಾಗಿದೆ? ಎಸ್ ಗಾಯ್ಸ್, ವೇಟಿಂಗ್ ಫಾರ್ ಯುವರ್ ರೆಸ್ಪಾನ್ಸಸ್. ನಿಮ್ಮ ಉತ್ತರಗಳಿಗೋಸ್ಕರ ಕಾಯ್ತಾ ಇದ್ದೀವಿ ಸ್ನೇಹಿತರ. ಮೊದಲ ತಲೆಮಾರಿನ ಗಣಕಯಂತ್ರಗಳ ಮುಖ್ಯ ಗುಣಲಕ್ಷಣ ಏನಾಗಿತ್ತು? ಯಾವ ವಿದ್ಯುನ್ಮಾನ ಸಾಮಗ್ರಿಯನ್ನ ಬಳಕೆ ಮಾಡಿಕೊಂಡು ಮೊದಲ ತಲೆಮಾರಿನ ಗಣಕಯಂತ್ರಗಳನ್ನ ಸಿದ್ಧಪಡಿಸಲಾಯ್ತು? ಶಿವನ್ ಗೌಡ ಅವರೇ, ಅದು ರೇ ಟ್ಯೂಬ್ ಅಲ್ಲ. ಜೀವನ್ ಅವ್ರು ಹೇಳಿದ್ರು ನೋಡಿ, ವ್ಯಾಕ್ಯೂಮ್ ಟ್ಯೂಬ್, ನಿರ್ವಾತ ನಳಿಕೆಗಳು ಅಥವಾ ವಾಲ್ವ್ಸ್ ಅಂತ ಕರಿತೀವಿ, ನಿರ್ವಾತ ನಳಿಕೆಗಳು. ರೂಪಾ ಮೇಡಮ್ ಅವರೇ, 2ನೇ ತಲೆಮಾರಿನಲ್ಲಿ ಟ್ರಾನ್ಸಿಸ್ಟರ್ಗಳ ಬಳಕೆಯಾಗಿದ್ದು. ಸುನೀಲ್ ಕುಮಾರ್, 2ನೇ ತಲೆಮಾರಿನಲ್ಲಿ ಟ್ರಾನ್ಸಿಸ್ಟರ್ಗಳ ಬಳಕೆಯಾಗಿದ್ದು. ಮೊದಲ ತಲೆಮಾರಿನಲ್ಲಿ ಬಂದಿರುವಂತದ್ದು ಇಟ್ಸ್ ವ್ಯಾಕ್ಯೂಮ್ ಟ್ಯೂಬ್ಸ್. ಎಸ್, ಇಲ್ಲಿಗೆ ನೋಡಿ, ಎನಿಯಾಕ್ ಅನ್ನುವಂಥ ಗಣಕಯಂತ್ರ, ಇಲೆಕ್ಟ್ರಾನಿಕ್ ನ್ಯೂಮರಿಕಲ್ ಇಂಟಿಗ್ರೇಟರ್ ಅಂಡ್ ಕಂಪ್ಯೂಟರ್ ಅಥವಾ ಕ್ಯಾಲ್ಕುಲೇಟರ್ ಅಂತ ಕೂಡ ಕರೀತಾರೆ. ಯೂನಿವರ್ಸಲ್ ಆಟೋಮ್ಯಾಟಿಕ್ ಕಂಪ್ಯೂಟರ್. ಲೆಟ್ಸ್ ಪ್ರೊಸೀಡ್ ನೌ. ಆಪರೇಟಿಂಗ್ ಸಿಸ್ಟಮ್ ಅನ್ನೋದು ಏನಿದು? ವಾಟ್ ಯು ಮೀನ್ ಬೈ ಆಪರೇಟಿಂಗ್ ಸಿಸ್ಟಮ್? ಹಾಗಂದ್ರೆ ಏನು? ವಾಟ್ ಯು ಮೀನ್ ಬೈ ಆಪರೇಟಿಂಗ್ ಸಿಸ್ಟಮ್? ಎಸ್, ಬೇರೆ ಬೇರೆ ಜನರ ಉತ್ತರಗಳು ಶುರುವಾಗಿದ್ದಾವೆ. ದಟ್ಸ್ ನೈಸ್.
ಹರಿ ಅಪ್. ವಾಟ್ ಯು ಮೀನ್ ಬೈ ಆಪರೇಟಿಂಗ್ ಸಿಸ್ಟಮ್? ಕನ್ನಡದಲ್ಲಿ ಕಾರ್ಯಾಚರಣೆ ವ್ಯವಸ್ಥೆ ಅಂತ ಆಗ್ತದೆ. ಕಾರ್ಯವೊಂದನ್ನು ಆಚರಿಸೋದಕ್ಕೆ ಇರುವಂತಹ ಒಂದು ವ್ಯವಸ್ಥೆ, ಒಂದು ತಂತ್ರಾಂಶ. ಈಗ ಒಂದು ಟಿವಿ ಸ್ಟಾರ್ಟ್ ಮಾಡ್ತೀವಿ, ಸಡನ್ ಆಗಿ ಸ್ಟಾರ್ಟ್ ಆಗಲ್ಲ. ಯಾವುದೋ ಒಂದು ಸ್ಕ್ರೀನ್ ಬರ್ತದೆ, ಆ ಕಂಪ್ನಿ ಲೋಗೋ ಬರ್ತದೆ, ಒಂದು 3-4 ಸೆಕೆಂಡ್ ಟೈಮ್ ತಗೊಂಡು ಸ್ಟಾರ್ಟ್ ಆಗ್ತದೆ. ಅದ್ರ ಒಳಗಡೆ ಇರೋ ಆಪರೇಟಿಂಗ್ ಸಿಸ್ಟಮ್ ಸ್ವಿಚ್ ಆನ್ ಆಗ್ತಾ ಇರ್ತದೆ. ಅದ್ರ ಒಳಗಡೆ ಇರೋ ಆಪರೇಟಿಂಗ್ ಸಿಸ್ಟಮ್ ಹಾರ್ಡ್ ಡಿಸ್ಕ್ ಇಂದ ರ್ಯಾಮಿಗೆ ಲೋಡ್ ಆಗ್ತಾ ಇರ್ತದೆ. ಅದನ್ನ ತಾಂತ್ರಿಕವಾಗಿ ಬೂಟಿಂಗ್ ಪ್ರೋಸೆಸ್ ಅಂತ ಕರಿತೀವಿ. ವಾರ್ಮ್ ಬೂಟಿಂಗ್ ಅಂತ ಬೇರೆ. ಇವೆಲ್ಲ ಪ್ರಶ್ನೆಗಳಾಗಿದ್ದಾವೆ. ನಾನು ನಿಮ್ಗೆ ಹೇಳುವಂತ ವಿಷಯ ಪ್ರಾಯಶಃ ನೀವು ತುಂಬಾ ತಾಂತ್ರಿಕವಾಗಿ ಮಾತಾಡ್ತಾ ಇದ್ರಿ ಅಥವಾ ನಮಗೆ ಡೆಪ್ತ್ ಬೇಕಿಲ್ಲ, ಇವನ್ನೆಲ್ಲ ಕ್ವಶನ್ ಕೇಳಿದ್ದಾರೆ. ಎನಿ ಡಿಗ್ರಿ ಅಥವಾ 10th ಓದಿರೋರಿಗೆ ಅಥವಾ PU ಓದಿರೋರಿಗೆ ಈ ಮಾದರಿಯಲ್ಲೇನೆ ಪ್ರಶ್ನೆಗಳನ್ನ ಕೇಳಿದ್ದಾರೆ. ನಿಮ್ಮೊಟ್ಟಿಗೆ ಇವತ್ತು ನಾವು ಏನೆಲ್ಲ ಮಾತಾಡ್ತಾ ಇದ್ರು, ಈ ಮೊದಲಿನ ಪ್ರಶ್ನೆ ಪತ್ರಿಕೆಯನ್ನ ನೋಡ್ಕೊಂಡು ಮಾತ್ರ ಮಾತಾಡ್ತಾ ಇದೀವಿ. ನಾವು ಹೊಸದಾಗಿ ಅದಕ್ಕೆ ಏನನ್ನೂ ಕೂಡ ಆಡ್ ಮಾಡಿ ಹೇಳುವಂತ ಅಗತ್ಯ ಇಲ್ಲಿಲ್ಲ ಅನ್ಕೊಳ್ತೇನೆ ನಾನು. ಸೊ ಸಾಫ್ಟ್ವೇರ್ಗಳಲ್ಲಿ ಮುಖ್ಯವಾಗಿ 2 ರೀತಿಯಲ್ಲಿ ಉಂಟು. ಒಂದು ಸಿಸ್ಟಮ್ ಸಾಫ್ಟ್ವೇರ್ ಅಂತ ಬರ್ತದೆ, ಇನ್ನೊಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಬರ್ತದೆ. ಸಿಸ್ಟಮ್ ಸಾಫ್ಟ್ವೇರ್ ಅಂತ ಹೇಳಿದ್ರೆ ಒಂದು ಸಿಸ್ಟಮ್ ಕೆಲಸ ಮಾಡೋದಕ್ಕೆ ಅಗತ್ಯ ಇರುವಂತಹ ಸಾಫ್ಟ್ವೇರ್ ಎಲ್ಲವನ್ನು ಸೇರಿಸ್ಕೊಂಡು ನಾವು ಸಿಸ್ಟಮ್ ಸಾಫ್ಟ್ವೇರ್ ಅಂತೀವಿ. ಜಸ್ಟ್ ಲೈಕ್ ಆಪರೇಟಿಂಗ್ ಸಿಸ್ಟಮ್. ಇಂಟರ್ನೆಟ್ಗೆ ಭೇಟಿ ಕೊಡೋದಕ್ಕೆ ಬೇಕಾಗಿರುವಂತಹ ಗೂಗಲ್ ಕ್ರೋಮ್ ಸಿಸ್ಟಮ್ ಸಾಫ್ಟ್ವೇರ್. ಫೈನ್, ಗಮನಿಸ್ಕೊಳ್ಳಿ. ಹಾಗಾದ್ರೆ ಈಗ ಒಂದು ಪ್ರಶ್ನೆ ಬರ್ತದೆ, ಸಿಸ್ಟಮ್ ಸಾಫ್ಟ್ವೇರ್ ಅಂದ್ರೆ ಆ ಸಾಫ್ಟ್ವೇರ್ ಇಲ್ಲದೆ ಆ ಯಂತ್ರ ಕೆಲಸ ಮಾಡಲ್ಲ. ಈ ಗೂಗಲ್ ಕ್ರೋಮ್ ಇರಲಿಲ್ಲ ಅಂದ್ರೆ ಮೊಬೈಲ್ ಕೆಲಸ ಮಾಡುತ್ತಾ ಇಲ್ವೋ? ಹಾಗಾದ್ರೆ ಗೂಗಲ್ ಕ್ರೋಮ್ ಅನ್ನುವಂಥದ್ದು ಸಿಸ್ಟಮ್ ಸಾಫ್ಟ್ವೇರ್ ಅಲ್ಲ. ಮತ್ ಏನದು? ವಿಶೇಷವಾಗಿರುವ ಕೆಲಸ ಮಾಡ್ತದೆ. ಅದೇನ್ ಕೆಲಸ ಮಾಡ್ತದೆ? ಇಂಟರ್ನೆಟ್ಗೆ ಭೇಟಿ ಆಗೋದಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಈ ವಿಶೇಷವಾದ ಕೆಲಸಗಳನ್ನ ಮಾಡ್ಲಿಕ್ಕೆ ಇರುವಂತಹ ಪ್ರತ್ಯೇಕವಾಗಿರುವಂತಹ ಸಾಫ್ಟ್ವೇರ್ಗಳಿಗೆ ನಾವು ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಅಂತ ಕರಿತೀವಿ. ಅದಿಲ್ಲ ಅಂದ್ರೆ ಕಂಪ್ಯೂಟರ್ ಕೆಲಸ ಮಾಡಲ್ಲ. ಬಟ್ ಆಂಡ್ರಾಯ್ಡ್ ಇಲ್ಲ ಅಂದ್ರೆ ಮೊಬೈಲ್ ಕೆಲಸ ಮಾಡಲ್ಲ ನೋಡಿ. ಆ ಕಾರಣಕ್ಕಾಗಿ ಆಂಡ್ರಾಯ್ಡ್ ಒಂದು ಸಿಸ್ಟಮ್ ಸಾಫ್ಟ್ವೇರ್. ಇಸ್ಂಟ್ ಇಟ್? ಫೈನ್. ಹಾಗಾದ್ರೆ ಸಿಸ್ಟಮ್ ಸಾಫ್ಟ್ವೇರ್ಗೂ ಅಪ್ಲಿಕೇಶನ್ ಸಾಫ್ಟ್ವೇರ್ಗೂ ವ್ಯತ್ಯಾಸ ನೋಡ್ಕೊಂಡ್ರಾ? ಇದನ್ನ ಹೊರತುಪಡಿಸಿ ಇನ್ನೊಂದು ಬರ್ತದೆ ಯುಟಿಲಿಟಿ ಸಾಫ್ಟ್ವೇರ್ಸ್ ಅಂತ. ಆಂಟಿವೈರಸ್ನೆಲ್ಲ ನಾವು ಯುಟಿಲಿಟಿ ಸಾಫ್ಟ್ವೇರ್ಸ್, ಎಲ್ಲರೂ ಬಳಸಬಹುದಾದಂತಹ ಸಾಮಾನ್ಯ ಉಪಯುಕ್ತತೆಯ ಸಾಫ್ಟ್ವೇರ್. MS ವರ್ಡ್ ನಲ್ಲಿ ಹೊಸ ಡಾಕ್ಯುಮೆಂಟ್ ಅನ್ನ ತೆರೆಯೋದಕ್ಕೆ ಅಥವಾ ಸೃಷ್ಟಿಸೋದಕ್ಕೆ ಬಳಸುವ ಕೀಬೋರ್ಡ್ ಶಾರ್ಟ್ಕಟ್ ಯಾವುದು? ಎಸ್, ಎಸ್ ಫ್ರೆಂಡ್ಸ್, MS ವರ್ಡ್ ನಲ್ಲಿ ಹೊಸ ಫೈಲ್ ಅನ್ನ ಸೃಷ್ಟಿ ಮಾಡೋದಕ್ಕೆ ಬಳಸುವಂತಹ ಶಾರ್ಟ್ಕಟ್ ಯಾವ್ದು ಸರ್? ಇಟ್ಸ್ ನನ್ ಅದರ್ ದನ್ ದಟ್ ಆಫ್ Ctrl+N. ಕಂಟ್ರೋಲ್ ನ್ಯೂ ಅಂತ ಅರ್ಥ. ಹೊಸ ಫೈಲ್ ಸೃಷ್ಟಿ ಮಾಡ್ತದೆ. Ctrl+A, Ctrl+All ಎಲ್ಲವನ್ನ ಆಯ್ಕೆ ಮಾಡ್ತದೆ. Ctrl+O ಫಾರ್ ಓಪನ್. ಈಗಾಗಲೇ ಸೃಷ್ಟಿ ಮಾಡಿರುವ ಫೈಲ್ ಅನ್ನ ತೆರಿಲಿಕ್ಕೆ ಹೆಲ್ಪ್ ಮಾಡ್ತದೆ. Ctrl+R ಫಾರ್ ರೈಟ್. ಬಲ ಬದಿಯ ಜೋಡಣೆ, ರೈಟ್ ಅಲೈನ್ಮೆಂಟ್ ಗೆ ಹೆಲ್ಪ್ ಮಾಡ್ತದೆ. ಈ ಕೀಬೋರ್ಡ್ ಶಾರ್ಟ್ಕಟ್ ಗಳ ಕುರಿತಾಗಿ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಲಾಗಿದೆ, ಗಮನ ಇರಲಿ. ಡೆಸ್ಕ್ಟಾಪ್ ನಲ್ಲಿ ಇರುವಂತಹ ಎಲ್ಲಾ ಬಾಬುಗಳನ್ನ, ಆ ಐಕಾನ್ಗಳನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಬಳಸುವಂತ ಶಾರ್ಟ್ಕಟ್ ಯಾವುದು? ಈಗ ತಾನೇ ಹೇಳ್ದ Ctrl+A ಫಾರ್ ಆಲ್. ಆಲ್ ಆ ಸ್ಕ್ರೀನ್ ಮೇಲೆ ಇರುವಂತ ಎಲ್ಲವುಗಳನ್ನ ಒಟ್ಟಿಗೆ ಆಯ್ಕೆ ಮಾಡ್ಕೊಳ್ತದೆ. Is it right? Let's proceed further now. ಇಲ್ಲಿ ಕೀಬೋರ್ಡ್ ಶಾರ್ಟ್ಕಟ್ ಗಳ ಒಂದು ಲಿಸ್ಟ್ ಅನ್ನ ತಮ್ಮ ಗಮನಕ್ಕೆ ಕೊಡ್ತಾ ಇದೀವಿ ನೋಡಿ. ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಅಲ್ಲಿ ಯಾವುದು ಪ್ರಸಿದ್ಧಿಯನ್ನು ಪಡೆದಿದ್ದಾವೆ, ಯಾವುದರ ಬಗ್ಗೆ ಪ್ರಶ್ನೆ ಕೇಳ್ತಾ ಇದಾರೆ ಅಥವಾ ಕೇಳಿದಾರೆ, ನಿಮ್ಮ ವಿಜುವಲಿಟಿ, ಕ್ಲಾರಿಟಿ, ಆ ಪಿಕ್ಸೆಲ್ಸ್ ಚೆನ್ನಾಗಿಟ್ಕೊಳ್ಳಿ ಸ್ನೇಹಿತರೆ. SDFD ನಲ್ಲೂ ಕೇಳಿದಾರಪ್ಪ, ದೇ ಹ್ಯಾವ್ ಆಸ್ಟ್ ಕೀಬೋರ್ಡ್ ಶಾರ್ಟ್ಕಟ್ ಬಗ್ಗೆ. ಪೊಲೀಸ್ PSI ಗೆ ಕೇಳಿದ್ದಾರೆ, ಮತ್ತೆ SDFD ಕೇಳಲ್ವಾ? ಎಸ್, ನೋಡ್ಕೊಳ್ಳಿ. ಈ ಅಂಚೆ, ವಿದ್ಯುನ್ಮಾನ ಅಂಚೆ, ಇಮೇಲ್ ನಲ್ಲಿ ಯಾವ ಚಿಹ್ನೆಯನ್ನ ಅನುಮತಿಸಲಾಗುವುದಿಲ್ಲ, ಬಳಸೋದಿಲ್ಲ? ಅಂಡರ್ಸ್ಕೋರ್, @, ಖಾಲಿ ಸ್ಪೇಸ್ ಅಥವಾ ಪೀರಿಯಡ್ ಅಥವಾ ಡಾಟ್ ಅಂತ. ಈ 4ರಲ್ಲಿ ಯಾವುದನ್ನ ನಾವು ಇಮೇಲ್ ವಿಳಾಸದಲ್ಲಿ ಬಳಸೋದಿಲ್ಲ? ಎಸ್ ಫ್ರೆಂಡ್ಸ್, which of the following symbol is not being used in the email address? Yes, ಯಾವುದನ್ನು ಬಳಸಲ್ಲ? ಖಾಲಿ ಸ್ಥಳವನ್ನ ಬಳಸೋಕೆ ಅನುಮತಿ ಇಲ್ಲ. ಎಂಟಿ ಸ್ಪೇಸ್ ಕ್ಯಾನ್ ನಾಟ್ ಬಿ ಮೇಡ್ ಯೂಸ್ ಆಫ್. ಇಮೇಲ್ ಅಡ್ರೆಸ್ ಅಲ್ಲಿ ಎಂಟಿ ಸ್ಪೇಸ್ ಅಲಾವಿಲ್ಲ, ಅದಕ್ಕೆ ಖಾಲಿ ಜಾಗಕ್ಕೆ ಅವಕಾಶ ಇಲ್ಲ. ಇಲ್ಲಿ ಕೆಲವು ರೂಲ್ಸ್ ಅನ್ನು ನೆನ್ಪಿಟ್ಕೊಳ್ಳಿ, ಯಾಕಂದ್ರೆ ಇದ್ರ ಬಗ್ಗೆ ಬಹಳಷ್ಟು ಪರೀಕ್ಷೆ ಪ್ರಶ್ನೆ ಕೇಳಿದ್ರು.
ನೀವು ಕ್ಯಾಪಿಟಲ್ ಆದ್ರೂ ಯೂಸ್ ಮಾಡಿ, ಸ್ಮಾಲ್ ಲೆಟರ್ಸ್ ಆದ್ರೂ ಯೂಸ್ ಮಾಡಿ, A to Z ಅನ್ನ ಬಳಸಬಹುದು, 0 to 9 ಅನ್ನ ಬಳಸಬಹುದು, ಹೈಫನ್ ಅಥವಾ ಅಂಡರ್ ಸ್ಕೋರ್ ಅನ್ನ ಬಳಸಬಹುದು. ಅಂಡರ್ ಸ್ಕೋರ್ ಹೇಗೆ? ಈಗ ABC _ DEF, ಬಟ್ ಈ ಅಂಡರ್ ಸ್ಕೋರು ಮೊದಲಿಗಾಗ್ಲಿ ಕೊನೆಗಾಗ್ಲಿ ಇರಬಾರ್ದು, ಮಧ್ಯಕ್ಕೆ ಇರಬೇಕು. ಬೇಕಾದ್ರೆ ಒಂದೇ ಅಕ್ಷರ ಆದ್ಮೇಲೆ ಬರಲಿ, ಅದು ನೋ ಪ್ರಾಬ್ಲಮ್. ಸ್ಟಾರ್ಟಿಂಗ್ ಅಥವಾ ಎಂಡಿಂಗ್ ಇರಬಾರ್ದು, ಆ ನಿಯಮ ಇದೆ, ಸರಿನಾ? ಇನ್ನು ಯಾವೆಲ್ಲ ಚಿಹ್ನೆಗಳನ್ನ ಅಥವಾ ಸನ್ನಿವೇಶಗಳನ್ನ ನಾವು ಇಮೇಲ್ ಅಡ್ರೆಸ್ ಒಳಗಡೆ ಬಳಸೋಕ್ ಬರಲ್ಲ. ಇಮೇಲ್ ಅಡ್ರೆಸ್ ಒಳಗಡೆ @ ಅನ್ನೋ ಸಿಂಬಾಲ್ ಇರಲಿಲ್ಲ ಅಂದ್ರೆ ಅದೊಂದು ಇಮೇಲ್ ವಿಳಾಸ ಅಲ್ಲ. ರೇ ಟಾಮ್ ಲಿನ್ಸೆ ಅವರು ಸೃಷ್ಟಿ ಮಾಡಿರುವಂತಹ ಇಮೇಲ್ ವಿಳಾಸದಲ್ಲೇ @ ಅನ್ನೋ ಸಿಂಬಾಲ್ ಇರಲೇಬೇಕು, ಮತ್ತದು ಒಂದೇ ಸಲ ಇರಬೇಕು. ಒಂದಕ್ಕಿಂತ ಹೆಚ್ಚು ಸಲ ಇದ್ರೆ ಅದು ಇಮೇಲ್ ವಿಳಾಸ ಅಲ್ಲ. ಹಾಗೆ ಈ ತರನಾಗಿರುವಂತಹ ಚಿಹ್ನೆಗಳನ್ನ, ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅನ್ನ ಬಳಸಲಿಕ್ಕೆ ಅನುಮತಿ ಇಲ್ಲ ಎಲ್ಲಿ? ಇಮೇಲ್ ವಿಳಾಸದಲ್ಲಿ. ಹಾಗೆ 64ಕ್ಕಿಂತ ಜಾಸ್ತಿ ಅಕ್ಷರಗಳಾಗಬಾರ್ದು. ಅದು ಅಕ್ಷರ ಇರಲಿ, ಅಂಕಿ ಇರಲಿ, ಟೋಟಲ್ ಎರಡೂ ಸೇರಿಸಿ ಮ್ಯಾಕ್ಸಿಮಮ್ 64 ಡಿಜಿಟ್ಸ್ ಮಾತ್ರ. ಅದಕ್ಕಿಂತ ದೊಡ್ಡದಾದ ಇಮೇಲ್ ವಿಳಾಸದ ಸೃಷ್ಟಿಗೆ ಅವಕಾಶ ಇಲ್ಲ. ಬೈ ದ ಸೇಮ್ ಟೈಮ್ ಏನಂತ ಹೇಳಿ @ ಆದ್ಮೇಲೆ ಅಂಡರ್ ಸ್ಕೋರ್ ಅನ್ನ ಬಳಸುವ ಹಾಗಿಲ್ಲ, ಮೊದಲೇ ಬಳಕೆ ಮಾಡ್ಕೊಳ್ಬೇಕು. ಯು ಕ್ಯಾನ್ ದನ್ ಇವೆಲ್ಲ ನಾರ್ಮ್ಸ್ ಅನ್ನು ಯೂಸ್ ಮಾಡಿಕೊಂಡು ಇಮೇಲ್ ಐಡಿ ಸೃಷ್ಟಿ ಮಾಡಬೇಕು. ಇವು ಎಲ್ಲದರ ಕುರಿತಾಗಿ ಪ್ರಶ್ನೆ ಕೇಳಿದ್ದಾರೆ. ಒಂದು ವಿಷಯ ಬಂದಾಗ ಅದಕ್ಕೆ ಸಂಬಂಧಪಟ್ಟಂತ ಸಹಸಂಬಂಧಿತ ವಿವರಗಳನ್ನು ನೀವು ಗಮನಿಸ್ತಾ ಕಲಿತಾ ಹೋಗಿ. ಈಗ ಮುಂದಿನ ವಿಷಯ ಏನು ಅಂತ ನೋಡ್ಕೊಂಡ್ವಾ? ಲೆಟ್ಸ್ ಪ್ರೊಸೀಡ್ ನಾ. ಯಾವುದು ಅಪ್ಲಿಕೇಶನ್ ಪ್ರೋಗ್ರಾಮ್ ಆಗಿಲ್ಲ? ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ನಾಟ್ an application program or the application software? ಈಗ ತಾನೇ ಸಿಸ್ಟಮ್ ಸಾಫ್ಟ್ವೇರ್, ಅಪ್ಲಿಕೇಶನ್ ಸಾಫ್ಟ್ವೇರ್ ಎರಡನ್ನು ಗಮನಿಸ್ಕೊಂಡಿದೀವಿ. ಇವುಗಳಲ್ಲಿ ಯಾವುದು ಅಪ್ಲಿಕೇಶನ್ ಪ್ರೋಗ್ರಾಮ್ ಅಥವಾ ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿಲ್ಲ ಅಂತ ಪ್ರಶ್ನೆ. ಎಸ್ ಫ್ರೆಂಡ್ಸ್, ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ನಾಟ್ an application program? ಇವುಗಳಲ್ಲಿ ಯಾವುದು ಅಪ್ಲಿಕೇಶನ್ ಪ್ರೋಗ್ರಾಮ್ ಅಲ್ಲ? Yes, guys. Waiting for your responses. ವಿಂಡೋಸ್ ಅನ್ನೋದೊಂದು ಕಾರ್ಯಾಚರಣೆ ವ್ಯವಸ್ಥೆ. ಇಟ್ಸ್ ಆನ್ ಆಪರೇಟಿಂಗ್ ಸಿಸ್ಟಮ್. ವಿ ಕಾಲ್ ಇಟ್ ಆಸ್ ಸಿಸ್ಟಮ್ ಸಾಫ್ಟ್ವೇರ್. ಉಳಿದವೆಲ್ಲ ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿದ್ರೆ ಅದೊಂದು ಸಿಸ್ಟಮ್ ಸಾಫ್ಟ್ವೇರ್ ಆಗಿದೆ. ವಿಂಡೋಸ್ನ ಲೋಗೋ ಇದು. ವಿಂಡೋಸ್ನ ಲೋಗೋ ಅಂದ್ರೆ ಲಾಜಿಕ್ ಓರಿಯೆಂಟೆಡ್, ಗ್ರಾಫಿಕ್ ಓರಿಯೆಂಟೆಡ್ ಎಂದರ್ಥ. ಸರಿ, ಲೇಸರ್ ಮುದ್ರಕದ ವೇಗವನ್ನ ಹೇಗೆಲ್ಲ ಅಳತೆ ಮಾಡ್ತೀವಿ? ಎಸ್ ಬಸವರಾಜ್ ಅವರ, ವಾಟ್ ಈಸ್ ಸಾಫ್ಟ್ವೇರ್? ಹಾರ್ಡ್ವೇರ್ ಕೆಲಸ ಮಾಡೋದಕ್ಕೆ ಬೇಕಾಗಿರುವಂತ ಪ್ರೋಗ್ರಾಮ್ಗಳ ಗುಂಪಿಗೆ ಸಾಫ್ಟ್ವೇರ್ ಅಂತ ಕರಿತೀವಿ. ಇದು ಕಣ್ಣಿಗೆ ಕಾಣಿಸಲ್ಲ, ಇದನ್ನ ಟಚ್ ಮಾಡ್ಲಿಕ್ಕೆ ಬರಲ್ಲ. ಹಾರ್ಡ್ವೇರ್ ಆದ್ರೆ ಕಣ್ಣಿಗೆ ಕಾಣಿಸ್ತದೆ, ಉದ್ದ ಅಗಲ ಆಳ ಎಲ್ಲ ಅಳತೆ ಮಾಡಿ ಹೇಳ್ಬೋದು. ಸೊ ಸಾಫ್ಟ್ವೇರ್ಗೆ ಭೌತಿಕ ಸ್ವರೂಪ ಇರೋದಿಲ್ಲ, ತಾರ್ಕಿಕ ಸ್ವರೂಪ ಇರ್ತದ. ವೆರಿ ಗುಡ್ ಪ್ರಸನ್ನ ಅವರ. ಲೇಸರ್ ಪ್ರಿಂಟರ್ನ ಸ್ಪೀಡ್ ಅನ್ನ ಯಾವ ಮಾನಕಗಳಲ್ಲಿ ಅಳತೆ ಮಾಡ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ ಜ್ಯೋತಿ ಮೇಡಮ್ ಅವರ. ಈಗ ಕೆಲವು ಪ್ರಿಂಟರ್ಗಳು ಒಂದು ಸಲಕ್ಕೆ ಒಂದು ಅಕ್ಷರ ಅಷ್ಟೇ ಟೈಪ್ ಮಾಡತ್ತೆ. ಈಗ ಹೇಗೆ? ಈಗ ಸೈ ಫಾರ್ ಎಕ್ಸಾಂಪಲ್, ಈಗ ಕರ್ನಾಟಕ ಅಂತ ಬರಿಬೇಕು ಅಂದ್ರೆ ಒಂದ್ ಸಾರಿ ಕೆ, ಒಂದ್ ಸಾರಿ ಎ, ಒಂದ್ ಸಾರಿ ಆರ್ ಹೀಗೆ ಟೈಪ್ ಮಾಡ್ತದ. ಇವುಗಳನ್ನ ಕ್ಯಾರೆಕ್ಟರ್ಸ್ ಪರ್ ಮಿನಿಟ್, ಪ್ರತಿ ನಿಮಿಷಕ್ಕೆ ಎಷ್ಟು ಅಕ್ಷರಗಳನ್ನು ಪ್ರಿಂಟ್ ಮಾಡ್ತವೆ. ಫಾರ್ ಎಕ್ಸಾಂಪಲ್, ಟೈಪ್ ರೈಟಿಂಗ್ ಮಷಿನ್ ನ ಸ್ಪೀಡ್ ಒಂದ್ ನಿಮಿಷಕ್ಕೆ ಎಷ್ಟು ಅಕ್ಷರ ಪ್ರಿಂಟ್ ಮಾಡ್ತಾರೆ. ಇನ್ನೊಂದು, ಇಡಿಯಾದ ಪದವನ್ನ ಒಂದು ಸಲಕ್ಕೆ ಒಂದು ಪದ ಪ್ರಿಂಟ್ ಮಾಡುವಂತ ಮಷಿನ್ಸು ಇದಾವೆ. ಎಸ್, ಅಥವಾ ಕೆಲವು ಒಂದು ಸಲಕ್ಕೆ ಒಂದೊಂದು ಸಾಲು, ಅವುಗಳನ್ನ ಲೈನ್ಸ್ ಪರ್ ಮಿನಿಟ್ ಅಂತ ಕರಿತೀವಿ. ಯಾವುದು? ಇಂಕ್ಜೆಟ್ ಪ್ರಿಂಟರ್. ದಿಸ್ ಇಸ್ ಡಾಟ್ ಮ್ಯಾಟ್ರಿಕ್ಸ್, ಕ್ಯಾರೆಕ್ಟರ್ಸ್ ಪರ್ ಮಿನಿಟ್. ಇನ್ನು ಕೆಲವು ಜೆರಾಕ್ಸ್ ಮಷೀನ್ ಅಥವಾ ಫೋಟೋ ಕಾಪಿಯಿಂಗ್ ಮಷೀನ್ ಇಡಿಯಾದ ಪುಟವನ್ನ ಒಂದೇ ಸಲಕ್ಕೆ ಪ್ರಿಂಟ್ ಮಾಡುತ್ತೆ. ಜೆರಾಕ್ಸ್ ಮಷೀನ್ ಲೇಸರ್ ಪ್ರಿಂಟರ್ ಅದು. ಸೊ ಇವುಗಳನ್ನ ಪೇಜಸ್ ಪರ್ ಮಿನಿಟ್, ಒಂದು ನಿಮಿಷಕ್ಕೆ ಎಷ್ಟು ಪುಟಗಳನ್ನ ಮುದ್ರಿಸಬಲ್ಲ ಸಾಮರ್ಥ್ಯ ಹೊಂದಿದೆ ಅನ್ನೋ ಆಧಾರದ ಮೇಲೆ
ಅವುಗಳ ವೇಗವನ್ನ ಅಳತೆ ಮಾಡಲಾಗ್ತದೆ. ಎಸ್, ಸರಿ. ಹಾಗಾರ ಕ್ಯಾರೆಕ್ಟರ್ಸ್ ಪರ್ ಮಿನಿಟ್, ಲೈನ್ಸ್ ಪರ್ ಮಿನಿಟ್, ಪೇಜಸ್ ಪರ್ ಮಿನಿಟ್. ಲೇಸರ್ ಮುದ್ರಕಗಳ ವೇಗವನ್ನ ಪಿಪಿಎಂಗಳಲ್ಲಿ, ಅತಿ ಹೆಚ್ಚು ವೇಗದ ಮುದ್ರಕವೂ ಕೂಡ ಲೇಸರ್ ಮುದ್ರಕ. ಕಾರಣ ಇಡಿಯಾದ ಪುಟವನ್ನ ಒಂದೇ ಸಲ ಪ್ರಿಂಟ್ ಮಾಡಾಗ್ತದೆ. ಡಿವಿಡಿ, ಡಿಜಿಟಲ್ ವರ್ಸಟೈಲ್ ಡಿಸ್ಕ್ ಅಥವಾ ಡಿಜಿಟಲ್ ವಿಡಿಯೋ ಡಿಸ್ಕ್. ಎಸ್, ಸೊ ಇವುಗಳ ವೇಗವನ್ನ ಇವುಗಳ ಸಂಗ್ರಹಣಾ ಸಾಮರ್ಥ್ಯ ಎಷ್ಟಿದೆ ಅಂತ ಪ್ರಶ್ನೆ. ಎಸ್ ಫ್ರೆಂಡ್ಸ್, ವಾಟ್ ಈಸ್ ಫರ್ಮ್ ವೇರ್? ಫರ್ಮ್ ವೇರ್ ಅಂದ್ರೆ ಏನು? Laser, which light is, sir? Light amplification by stimulated emission of radiation is the simplest form of laser. ಫರ್ಮ್ವೇರ್ ಅಂದ್ರೆ ಹಾರ್ಡ್ವೇರ್ ಒಂದನ್ನ ಸೃಷ್ಟಿ ಮಾಡಿದಾಗ ಕಡ್ಡಾಯವಾಗಿ ಅದ್ರ ಒಟ್ಟಿಗೆ ಇನ್ಬಿಲ್ಟ್ ಆಗಿ ಸಾಫ್ಟ್ವೇರ್ ನ ಡಿಸೈನ್ ಮಾಡ್ತಾರೆ, ಅದನ್ನ ಫರ್ಮ್ವೇರ್ ಅಂತ ಕರಿತೀವಿ. ಅದಿಲ್ಲದೆ ಆ ಹಾರ್ಡ್ವೇರ್ ಕೆಲಸ ಮಾಡಲ್ಲ. ದಟ್ಸ್ ವಾಟ್ ದ ಡೆಫಿನೇಷನ್ ಆಫ್ ಫರ್ಮ್ವೇರ್. ಸರಿನಾ? ನೀವು ಮತ್ತೆ ಏನೇ ಡೌಟ್ಸ್ ಇದ್ರು ಕಾಮೆಂಟ್ ಮಾಡ್ತಾ ಹೋಗಿ, ವಿ ಶಾಲ್ ಸ್ಪೀಕ್ ಅಬೌಟ್ ಇಟ್. ಸೊ ಡಿವಿಡಿಯ ಸಂಗ್ರಹಣಾ ಸಾಮರ್ಥ್ಯ 700 ಮೆಗಾಬೈಟ್ ಅನ್ನೋದು ಸಿಡಿ ಸಂಗ್ರಹಣಾ ಸಾಮರ್ಥ್ಯ. ಗೆಗಾಬೈಟ್ಗಳಷ್ಟು, ಇಷ್ಟು ಗೆಗಾಬೈಟ್ನಷ್ಟು ಸಾಮರ್ಥ್ಯವನ್ನ ಸಿಡಿ ಅಥವಾ ಡಿವಿಡಿ ಹೊಂದಿರಲ್ಲ. ಡಿವಿಡಿ ಹೊಂದಿರೋದು 4.7 ಗೆಗಾಬೈಟ್ಸ್. ಸಿಡಿ ಮ್ಯಾಕ್ಸಿಮಮ್ 700 ಮೆಗಾಬೈಟ್ಸ್, ಡಿವಿಡಿ 4.7 ಗೆಗಾಬೈಟ್. ಇವತ್ತದರ ಸುಧಾರಿತ ರೂಪ ಬಂದಿದೆ, ಬ್ಲೂರೇ ಡಿಸ್ಕ್ ಅಂತ, ಬಿಡಿ ಅಂತ ಕರಿತೀವಿ. ಇದರ ಸಂಗ್ರಹಣಾ ಸಾಮರ್ಥ್ಯ 25 ಗೆಗಾಬೈಟ್ಗಳು. 25 ಗೆಗಾಬೈಟ್ಗಳು. ಗ್ರೂಪ್ ಆಫ್ ಅಪ್ಲಿಕೇಶನ್ಸ್ ಇಸ್ ಕಾಲ್ಡ್ ಆಸ್ ಸಾಫ್ಟ್ವೇರ್. ಖಂಡಿತ ಅಲ್ಲ ಸ್ನೇಹಿತರ, ಖಂಡಿತ ಅಲ್ಲ. ಗ್ರೂಪ್ ಆಫ್ ಕಮಾಂಡ್ಸ್, ಗ್ರೂಪ್ ಆಫ್ ದಿ ಟಾಸ್ಕ್ ಟು ಬಿ ಪರ್ಫಾರ್ಮ್ಡ್ ಬೈ ಅನ್ ಹಾರ್ಡ್ವೇರ್ ಇಸ್ ಕಾಲ್ಡ್ ಆಸ್ ಸಾಫ್ಟ್ವೇರ್. ಸಾಫ್ಟ್ವೇರ್ ಇಸ್ ಅ ಕೈಂಡ್ ಆಫ್ ಪ್ರೋಗ್ರಾಮ್. ಸಾಫ್ಟ್ವೇರ್ ಅಲ್ಲಿ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಇದಾವೆ, ಸಿಸ್ಟಮ್ ಸಾಫ್ಟ್ವೇರ್ಸ್ ಇದಾವೆ. ಬಸವರಾಜ್ ಅವರ, ಲೆಟ್ಸ್ ಪ್ರೊಸೀಡ್. ನಾವು ಮುಂದಿನ ಮಾಹಿತಿ ಏನು ಅಂತ ನೋಡ್ಕೊಳ್ಳೋಣ. ಸೊ ಗರಿಷ್ಠ ಸಂಗ್ರಹಣಾ ಸಾಮರ್ಥ್ಯ ಇರೋದು ಯಾವುದಕ್ಕೆ? ಬ್ಲೂರೇ ಡಿಸ್ಕ್ಗೆ. ಅದರ ಡೊಮ್ಯಾಸ್ಟಿಕ್ ಪರ್ಪಸ್ ಅಷ್ಟಾಗಿ ಬಳಕೆ ಮಾಡ್ತಾ ಇಲ್ಲ. ಡಿವಿಡಿ ನಮ್ಮಲ್ಲಿ ಹೆಚ್ಚು ಪಾಪ್ಯುಲಾರಿಟಿ ಪಡ್ಕೊಂಡಿದೆ. ಹೈ ಡೆಫಿನಿಷನ್ ವಿಡಿಯೋಸ್ ಕೂಡ ಸಿಗ್ತವೆ. ಸಿಡಿಗಿಂತ ಉತ್ಕೃಷ್ಟತೆ ಜಾಸ್ತಿ ಇರ್ತದೆ. ಇದಕ್ಕಿಂತ ಕ್ವಾಲಿಟಿ ಚೆನ್ನಾಗಿರೋದು ಬ್ಲೂರೇ ಡಿಸ್ಕ್ ಅಲ್ಲಿ. ಸಂಗ್ರಹಣಾ ಸಾಮರ್ಥ್ಯ ಕೂಡ ಗರಿಷ್ಠವಾಗಿರ್ತದೆ. MS ಪವರ್ ಪಾಯಿಂಟ್ ನಲ್ಲಿ ಸ್ಲೈಡ್ ಶೋನ ನಿಲ್ಲಿಸೋದಕ್ಕೆ ಉಪಯೋಗಿಸುವಂತ ಶಾರ್ಟ್ ಕಟ್ ಕೀಲಿ ಯಾವುದು? ಇನ್ MS ಪವರ್ ಪಾಯಿಂಟ್ ಇಡೀ ಸ್ಲೈಡ್ ಶೋನ ನಿಲ್ಲಿಸಬೇಕು ಅಂದ್ರೆ ಯಾವ ಶಾರ್ಟ್ ಕಟ್ ಕೀನ ಯೂಸ್ ಮಾಡ್ತೀವಿ ನಾವು? ಎಸ್ ಗೈಸ್, ಇಟ್ಸ್ ಎಸ್ಕೇಪ್ ಕೀ. ESC ಅಂತ ಇರ್ತದೆ. ಕೀಬೋರ್ಡ್ ನ ಎಡ ಮೇಲ್ಭಾಗದಲ್ಲಿ ಇರ್ತದೆ ಸಾಮಾನ್ಯವಾಗಿ. ಇನ್ ಜನರಲ್ ಇಲ್ಲಿ ಇರ್ತದೆ ಎಸ್ಕೇಪ್ ಕೀ. ಅದ್ರ ಮೇಲೆ ESC ಅಂತ ಬರ್ದಿರ್ತಾರೆ. ಎಸ್ಕೇಪ್ ಕೀಯನ್ನ ಬರೀ ಸ್ಲೈಡ್ ಶೋ ನಿಲ್ಸೋಕಷ್ಟೇ ಅಲ್ಲ, ಯಾವುದೇ ಒಂದು ಕೆಲಸ ಮಾಡ್ತಾ ಇದ್ರೆ ಅದರಿಂದ ಹೊರಬರೋದಕ್ಕೆ ಸಾಮಾನ್ಯವಾಗಿ ಎಸ್ಕೇಪ್ ಕೀಯನ್ನ ಬಳಕೆ ಮಾಡ್ಕೊಳ್ತೇವೆ. ಎಸ್, ಇಟ್ಸ್ ನನ್ ಅದರ್ ದನ್ ದಟ್ ಆಫ್ ಎಸ್ಕೇಪ್ ಕೀ. ವೆಲ್ ಫ್ರೆಂಡ್ಸ್, ಇಷ್ಟೊತ್ತು ನಮ್ಮ ಒಟ್ಟಿಗೆ ಇದ್ರಿ. ಕಂಪ್ಯೂಟರ್ಗೆ ಸಂಬಂಧಪಟ್ಟಂತ ಈ ಮೊದಲ ಪ್ರಶ್ನೆಗಳನ್ನ ನೋಡ್ಕೊಂಡಿದ್ದೇವೆ. ವಾಪಸ್ ಇದೇ ರೀತಿಯಾಗಿರುವಂತಹ ಮತ್ತೊಂದು ವಿಡಿಯೋದ ಮೂಲಕ ತಮ್ಮನ್ನು ಕಾಣ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಹ್ಯಾವ್ ಎ ಗ್ರೇಟ್ ಟೈಮ್. ಮುಂಚಿತವಾಗಿ ನಿಮ್ಗೆ ತಿಳಿಸೋಕೆ ಆಗಿರ್ಲಿಲ್ಲ ಕ್ಲಾಸ್ ಟೈಮಿಂಗ್ ನ, ಅದಕ್ಕೆ ವಿ ಆರ್ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ದಿ ಇನ್ಕನ್ವೀನಿಯನ್ಸಸ್ ಹ್ಯಾಪನ್ಡ್ ಅಂತ ತಿಳಿಸ್ತಾ, ಮತ್ತೊಂದು ಕಂಪ್ಯೂಟರ್ ವಿಡಿಯೋ ಜೊತೆ ನಾಡಿದ್ದು ನಾನು ನಿಮ್ಮೆದುರಿಗೆ ಬರ್ತೇನೆ. ನಾಳೆ ಪರ್ಸನಲ್ ವರ್ಕ್ ಇರೋದ್ರಿಂದ ನಾಳೆ ಮತ್ತೆ ಕ್ಲಾಸಸ್ ಎಂಗೇಜ್ ಮಾಡ್ತಾ ಇಲ್ಲ ಅನ್ನೋದನ್ನು ಕೂಡ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಅಂತ ಹೇಳ್ತಾ, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಸಿ ಯು ದೆನ್. ಬಾಯ್.